ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ. ಇವ್ರು ಬೇರೆ ಯಾವ್ದಾದ್ರು ಹಾಡು ಹೇಳಿದ್ರೆ ಬೇಡ ಎದ್ದು ಓಡಿಸ್ಬಿಡ್ತಿದ್ರೇನೋ. ಮಧು ಪರೀಕ್ಷೆ ಅಲ್ಲ, ಇದು ವರ ಪರೀಕ್ಷೆ. ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರು ನಾವು ನೋಡ್ತೀವಿ ಅಂತ ಕನಸು ಮನಸ್ಸಲ್ಲೂ ಕೂಡ ನೆನೆಸ್ಕೊಂಡಿಲ್ಲ. ಯಾಕಂದರೆ ಅವ್ರ ಚಿತ್ರಗಳನ್ನ ನಾವು ನೋಡಿಕೊಂಡು ಬೆಳೆದಿರೋದು. ಮಯೂರ, ಬಬ್ರು ವಾಹನ, ಸಾಕಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ಗಳನ್ನೆಲ್ಲ ನಾವೆಲ್ಲ ಹಳೆ ಫಿಲ್ಮ್ಗಳೆಲ್ಲ ನೋಡಿದ್ದೀನಿ. ಅವಾಗ ಪುನೀತ್ ರಾಜ್ಕುಮಾರ್ ಸರ್ ಅವರು ವೀರ ಕನ್ನಡಿಗ ಶೂಟಿಂಗ್ ಸಂದರ್ಭ ಅಂದರೆ ಶೂಟಿಂಗ್ ಬಿಟ್ಟು ಭಾರತ ಶ್ರೇಷ್ಠ ಟೈಟ್ಲ್ ಮಾಡಿದ್ದೆ ನಾನು 2002. ಈ ಬಿಲ್ಡಿಂಗ್ ಕಟ್ಟೋದಕ್ಕೆ, ಈಗ ಮನೆ ಕಟ್ಟೋದಕ್ಕೆ ಒಂದು ಇಂಜಿನಿಯರ್ ಬೇಕು. ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಇಲ್ಲಿದೆ ನೋಡಿ ಮೇಡಮ್, ಇವರೇ ಇಂಜಿನಿಯರ್. 3 month 2.5 month ಎಫರ್ಟು ಒಂದು ವೀಕಿಗೆ ಮುಗ್ದೋಯ್ತಲ್ಲಪ್ಪ ಅಂತ ಅನಿಸ್ತು ಅಷ್ಟೇ, ಇನ್ನೇನಿಲ್ಲ. ಅವ್ರು ನೋಡಿದ ತಕ್ಷಣ ನನಗೆ ಸುದೀಪ್ ಸರ್ಗೋಸ್ಕರನೇ ಇವ್ರನ್ನ ಬಿಗ್ ಬಾಸಿಗೆ ಕಳಿಸಿದ್ದು. ಅಲ್ಲಿ ಒಳಗಡೆ ಇರೋರು ಎಷ್ಟು ಜನ ಇದ್ದಾರೆ, ಅವರೆಲ್ಲರಿಗಿಂತ ಜಾಸ್ತಿ ಫಾಲೋವರ್ಸ್ ಇರೋದು ಸರ್ಗೆ. ಅಲ್ಲಿಂದ ಏನು ಸ್ಟೇಜಿಂದ ಲಾಂಚ್ ಆಯ್ತಲ್ಲ, ಸ್ಟೇಜಿಂದ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಮಾತ್ರ, ಆಮೇಲೆ ಬಿಚ್ಬಿಟ್ಟು ನಮ್ಮ ಪಾಡಿ ನಾವು ಆಟ ಆಡೋದು ಅಂದ್ಕೊಂಡು ನಾವು ಇದ್ದಿದ್ದು. ಆಜೆ ಅಮಿತ್ ಮಾತಾಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಅದೇ ತುಂಬ ಆಶ್ಚರ್ಯ. ಅವ್ರು ಹೆಂಗೆ ಸುಮ್ಮನಿದ್ರು, ನೀವಿಬ್ರು ಯಾಕೆ ಸ್ಟ್ರಾಂಗ್ ಆಗಲಿಲ್ಲ? ಇದು ನಮಗೆ ಒಂದು ವಾರದಿಂದನೂ ತಲೆಯಲ್ಲಿ ಕೊರಿತಾ ಇದೆ. ಇಲ್ಲಿ ಏನಾಯ್ತು ಅಂದರೆ, ಅವರು ಫಸ್ಟೇ ಅಲ್ಲಿ ಪ್ಲಾನ್ ಅವ್ರದ್ದು, ಈ ವಾರ ಯಾರನ್ನ ನಾಮಿನೇಷನ್ ಮಾಡೋಣ. ಆ್ಯಕ್ಚುಲಿಯಾಗಿ ನಾವಲ್ಲಿ ಒಂದು ವಾರ ಇದ್ದಿದ್ದು, ಆದರೆ ನೆಕ್ಸ್ಟ್ ಡೇ ಒನ್ ಡೇಗೆ ನಮ್ಮನ್ನ ನಾಮಿನೇಷನ್ ಮಾಡಿದ್ದೇನೆ. ಇವಾಗ ನೋಡಿ ಇಲ್ಲಿ ಯಾರಿದಾರ, ದುನಿಯಾ ವಿಜಿ ಅನ್ಕೊಂಡ್ರಾ? ನಮಸ್ತೆ ಮೇಡಮ್, ಆಗಿದ್ದೀರಾ ಮೇಡಮ್? ಸರ್ ದುನಿಯಾ ವಿಜಿ ಅಂತ ಕನ್ಫ್ಯೂಸ್. ನಮಸ್ಕಾರ, ಬನ್ನಿ. ಒಂದಿಷ್ಟು ಬಿಗ್ ಬಾಸ್ ಮನೆಯಿಂದ ಇವಾಗ ತಾನೇ ಬಂದಿದ್ದೀನಿ, ಒಂದಷ್ಟು ವಿಷಯಗಳನ್ನ ಮಾತಾಡಿದ್ದೆ. ಬನ್ನಿ ಮೇಡಮ್, ಒಳಗಡೆ ಮಾತಾಡಿದ್ದೆ. ಸೋ ಮಚ್ ಸರ್, ನೀವು ಇಷ್ಟು ಪ್ರೀತಿಯಿಂದ ನಾವು ಕೇಳಿದ ತಕ್ಷಣ ಬನ್ನಿ ಮೇಡಮ್ ಅಂತ ಕರೆದ್ರಿ ಅಲ್ಲ, ಅದು ನಮ್ಗೆ ಭಾಳ ಖುಷಿ. ಎಲ್ಲರೂ ನೀವು ಕನ್ಫ್ಯೂಸ್ ಆಗಿರ್ತೀರ ತಾನೆ? ಅವತ್ತು ಎಲ್ಲರೂ ಕನ್ಫ್ಯೂಸ್ ಆದ್ರು ಆ ಸ್ಟೇಜ್ ಮೇಲೆ ಬಂದ ತಕ್ಷಣ. ಇದೇನಿದು 6 ಪ್ಯಾಕಲ್ಲಿ ಏನು ದುನಿಯಾ ವಿಜಿ ಎಂಟ್ರಿ ಕೊಟ್ಬಿಟ್ರಾ ಅಂತ. ಸೊ ಅಲ್ಲ, ನಮ್ಮ ಕರಿಬಸಪ್ಪ ಸರ್. ಸರ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೀವು ನಮ್ಮ ದಾವಣಗೆರೆ. ದಾವಣಗೆರೆ ಟೈಗರ್. ದಾವಣಗೆರೆ ಟೈಗರ್ ಈಗ ಮನೆ ತೋರಿಸ್ತಾರೆ, ಮನೆ ನೋಡ್ಕೊಂಬರೋಣ ಬನ್ನಿ. ಸೊ ನಾವಿವಾಗ ದಾವಣಗೆರೆಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ಟಿದ್ದೀವಿ, ಹೆಚ್ಚು ಕಮ್ಮಿ ಎಲ್ಲರೂ ಅಲ್ವಾ ಸರ್? ಹೌದು ಮೇಡಮ್, ಈಗೆಲ್ಲ ಇಲ್ಲೇ ನಾವು ಬೆಂಗಳೂರು. ಹೌದು ಮೇಡಮ್, ಯಾಕಂದ್ರೆ ಕೆಲಸ ಇಲ್ಲಿರೋದಲ್ಲ, ಹಾಗಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ದೀನಿ. ನಮ್ಮ ಪ್ರಾಪರ್ ದಾವಣಗೆರೆನೇ. ಹೌದು, ಬನ್ನಿ ಮೇಡಮ್. ಮಧ್ಯ ಕರ್ನಾಟಕ ಅಂದರೆ ಹಾಟ್ ಅಲ್ಲೇ ಇರುತ್ತೆ. ಆದರೆ ಏನು ಮಾಡೋದು, ನಮ್ಮನೆ ಅಲ್ಲಿ ಇಲ್ಲಿರುವುದು ಸುಮ್ಮನೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ಬನ್ನಿ ಸರ್, ಸಕ್ಕತ್ತಾಗಿದೆ ಮನೆ. ಒಳಗೆ ಬಂದ ತಕ್ಷಣ ಏನೋ ಒಂಥರ ಕೂಲ್ ಫೀಲ್ ಆಗ್ತದೆ. ಏನಿಲ್ಲ ಮೇಡಮ್, ಇದೇ ನಂದೊಂದು ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥ ಮನೆ, ಚಿಕ್ಕ ಮನೆ. ಸಾಕಷ್ಟು ಕಾಂಪಿಟೇಷನ್ ಎಲ್ಲ ಗೆದ್ದಿದ್ದೀನಿ, ಎಲ್ಲ ನೋಡಿರ್ತೀರ, ಸಾಕಷ್ಟು ಟ್ರೋಫಿಗಳಿದೆ. ಹೌದು, ಇಲ್ಲಿ ಏಕಲವ್ಯ ಪ್ರಶಸ್ತಿ ಆಗಿರೋದು ಇದೆ. ಆಮೇಲೆ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿರ್ತೀನಿ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಪ್ಪಾಜಿ ಅವರು ಸ್ವೀಟ್ಸ್ ತಿನ್ನಿಸ್ತಾ ಇದ್ದಾರೆ. ಇದು ಈ ಶತಮಾನದ ಫೋಟೋ ಇದು. ಮೇಡಮ್, ಇದು 1995 ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರಿಗೆ ಪಾಲ್ಕೆ ಪ್ರಶಸ್ತಿ ಲಭಿಸಿತ್ತು 1995 ಸೊ ನಾನು ಆವಾಗ ತಾನೇ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸ್ಪೋರ್ಟ್ಸಲ್ಲಿ ಅಪಾಯಿಂಟ್ ಆಗಿದ್ದೆ. ಸೊ ಆಗ ನನಗೆ ನಾವು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನಾವೆಲ್ಲ ದಾವಣಗೆರೆಯಿಂದ ಒಂದು ಅಭಿಮಾನಿಗಳ ಬಳಗ ಬಂದಿತ್ತು. ಸೊ ಆವಾಗಲೇ ನಾನು ಕರ್ನಾಟಕ ಕಿಶೋರ ಟೈಟ್ಲ್ ಕೂಡ ಮಾಡಿದ್ದೆ. ಆಗ ಡಾಕ್ಟರ್ ರಾಜ್ಕುಮಾರ್ ಸರ್ನ ಯಶವಂತಪುರ ಏನು ಸದಾಶಿವನಗರ ಮನೆಯಲ್ಲಿ ನಾವೆಲ್ಲ ಮೀಟ್ ಮಾಡೋಕೆ ಹೋಗಿದ್ವಿ. ಸೊ ಸಂದರ್ಭ ಹೆಂಗಿತ್ತಂದರೆ, ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ನೋಡ್ತೀವಿ ಅಂತ ಕನಸು ಮನಸ್ಸಲ್ಲೂ ಕೂಡ ನೆನೆಸ್ಕೊಂಡಿಲ್ಲ. ಯಾಕಂದರೆ ಅವ್ರ ಚಿತ್ರಗಳನ್ನ ನಾವು ನೋಡಿಕೊಂಡು ಬೆಳೆದಿರೋದು. ಮಯೂರ, ಬಬ್ರು ವಾಹನ, ಸಾಕಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ಗಳನ್ನೆಲ್ಲ ನಾವೆಲ್ಲ ಹಳೆ ಫಿಲ್ಮ್ಗಳೆಲ್ಲ ನೋಡಿದ್ದೀನಿ. ಸೊ ಅಂಥದ್ದು ಒಂದು ಅದೃಷ್ಟ ಒದಗಿ ಬಂತು. ಅದು 1995 ನಾನು ಅವಾಗ ಕೂಡ ಕರ್ನಾಟಕ ಕಿಶೋರ ಪ್ರಶಸ್ತಿ ತಗೊಂಡಿದ್ದೆ. ಆಗ ಡಾಕ್ಟರ್ ರಾಜ್ಕುಮಾರ್ಗೆ ನಾನು ಸಾರ್ಗೆ ಅದು ತೋರಿಸ್ಬಿಟ್ಟು ಅವ್ರಿಗೆ ಕಾಲ್ಗೆ ನಮಸ್ಕಾರ ಮಾಡಿದೆ. ನೀವೇ ಪುಣ್ಯವಂತರು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮುಂಚೆ ಏನು ಮಾಡ್ತಾ ಇದ್ದೆ ಅಂತ ಕೇಳಿದ್ರು. ನಾನು ಕುಸ್ತಿ ಆಡ್ತಾ ಇದ್ದೆ ಅಂತ ಹೇಳಿದೆ. ಓಹೋ, ಕುಸ್ತಿ, ನಾವು ಕುಸ್ತಿನೆಲ್ಲ ಆಡಿದ್ದೀವಿ, ನಾವೆಲ್ಲ ಆಡಿದ್ದೀವಿ ಅಂತ ಹೇಳ್ಬಿಟ್ಟು, ಇನ್ನು ನೀನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೆಲ್ಲು ನೀನು ಅಂತ ಹೇಳ್ಬಿಟ್ಟು ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರು ಆಶೀರ್ವಾದ ಮಾಡಿ ಸ್ವೀಟ್ ತಿನ್ನಿಸಿದ್ರು. ಅದು ನನಗೆ ಜೀವನದಲ್ಲೇ ಮರೆಯಲಾರ್ದಂಥ ಒಂದು ಕ್ಷಣ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವೀಟ್ ತಿನ್ನಿಸ್ತಿರೋದು. ಇದು ನಿಮ್ಮ ಹತ್ರ ಹೇಳೋದಕ್ಕೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಾವು ನಿಜ ಹೇಳ್ಬೇಕಂದ್ರೆ ನಾವು ಯಾರು ಅವ್ರನ್ನ ನೋಡಿಲ್ಲ, ನಮ್ಮ ನತದೃಷ್ಟರು. ಅವರ ಜೊತೆ ಒಂದು ಇಷ್ಟು ದೂರಕ್ಕೆ ನೋಡಿದ್ವಿ ಅನ್ನೋದೇ ಪುಣ್ಯ. ಅಂಥದ್ರಲ್ಲಿ ನೀವು ಅವ್ರ ಕೈಯಲ್ಲಿ ಸ್ವೀಟ್ ತಿನ್ನಿಸ್ಕೊಂಡು ಅವರಿಂದ ಒಂದು ಆಶೀರ್ವಾದ ತಗೊಂಡಿದ್ದೀರಲ್ಲ, ಸೀರಿಯಸ್ಲಿ ಗ್ರೇಟ್. ಅದಕ್ಕೆ ನೀವು ಒಂದೇನೋ ಅಚೀವ್ಮೆಂಟ್ ಮಾಡಿ. ಹೌದು ಮೇಡಮ್, ಎಲ್ಲ ಅವರು
ಕಡ್ಡಿ ಮುಟ್ಟಿದ್ರು ಅದು ಗುಡ್ಡ ಆಗುತ್ತಂತೆ. ಹೌದು ಮೇಡಮ್. ಅಂತ ದೈವಾನು ಸಂಭೂತರವರು. ನನಗೆ ನಿಜವಾಗ್ಲೂ ರಾಜ್ಕುಮಾರ್ ಸರ್ ಅಂದರೆ ಅವ್ರದ್ದೇ ಒಂದು ಎಪಿಸೋಡ್ ನೋಡ್ಬೋದು. ಅಪ್ಪಾಜಿಯವರು ಅಲ್ಲಿ ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಇಲ್ಲೊಂದು $1 ಮಿಲಿಯನ್ ಒಂದು ಫೋಟೋ ಇದೆ. ಪುನೀತ್ ರಾಜ್ಕುಮಾರ್ ಸರ್ ಸನ್ಮಾನ ಮಾಡ್ತಾ ಇರೋದು ಇದು 2003. ಅಂದರೆ ವೀರ ಕನ್ನಡಿಗ ಶೂಟಿಂಗ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನನಗೆ ಭಾರತ ಶ್ರೇಷ್ಠ ಟೈಟ್ಲು ಕೂಡ ಲಭಿಸಿತ್ತು ನನಗೆ. ಓಕೆ. ಆ ಟೈಮಲ್ಲಿ ಅವಾಗ ಪುನೀತ್ ರಾಜ್ಕುಮಾರ್ ಸರ್ ಅವರು ವೀರ ಕನ್ನಡಿಗ ಶೂಟಿಂಗ್ ಸಂದರ್ಭ ಅಂದರೆ ಶೂಟಿಂಗ್ ಬಿಟ್ಟು ಬಂದು ಇಲ್ಲೊಂದು ಜಿಮ್ಮಲ್ಲಿ ಆನರ್ ಮಾಡಿದ್ರು ನಮಗೆ. ಒಂದು ಭಾರತ ಶ್ರೇಷ್ಠ ಟೈಟ್ಲು ಮಾಡಿದ್ದೆ ನಾನು 2002, 2003ರಲ್ಲಿ. ಆಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನನಗೆ ಆನರ್ ಮಾಡಿ, ನೀವು ನಮ್ಮ ದೇಶದ ಆಸ್ತಿ, ಇನ್ನೂ ಮುಂದೆ ಅಚೀವ್ಮೆಂಟ್ ಎಲ್ಲ ಮಾಡಿ ಅಂತ ಹೇಳಿದರು. ಆಗ ಹೇಳಿದ ತಕ್ಷಣ ನಮಗೆ ಅಂಥ ಒಬ್ಬ ದೊಡ್ಡ ಸ್ಟಾರ್ ನಟರ ಮಗ ಇಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಹಾರೈಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಹೇಳಿದ್ವಿ ಪುನೀತ್ ರಾಜ್ಕುಮಾರ್ ಸರ್ಗೆ, ಸರ್ ನಾವು ಬರೀ ಸ್ಪೋರ್ಟ್ಸ್ ಕ್ರೀಡೆ ಮಾತ್ರ ಸೀಮಿತ, ನೀವು ಮನರಂಜಿಸರು, ಎಲ್ಲರೂ ಚಿಕ್ಕವರಿಂದ ದೊಡ್ಡವರವರೆಗೂ ಚಿತ್ರಗಳನ್ನ ನೋಡ್ತಾರೆ, ನೀವು ಕೂಡ ನಮ್ಮ ದೇಶದ ಆಸ್ತಿ ಅಂತ ಹೇಳಿದೆ. ಪುನೀತ್ ರಾಜ್ಕುಮಾರ್ ಸರ್ ಸ್ವಲ್ಪನೂ ಕೂಡ ಯಾವುದು ಒಂದು ಸ್ವಲ್ಪ ಅಹಂಕಾರ ಯಾವುದೂ ಇಲ್ದೇ ನಮ್ಮಂಥವ್ರಿಗೆ ಒಂದು ಕ್ರೀಡಾಪಟುಗಳಿಗೆ ಗೌರವಿಸಿ ಪ್ರೋತ್ಸಾಹಿಸಿದರು. ಅಲ್ಲಿಂದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗೆಲ್ಲೋದಕ್ಕೆ ನಮಗೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಮಾತುಗಳೇ ಮೋಟಿವೇಶನ್, ಇನ್ಸ್ಪಿರೇಷನ್ ಆಗಿತ್ತು ಮೇಡಮ್. ಇದು ಕೂಡ ಮರೆಯಲಾರದ ಕ್ಷಣ. ಇದೆಲ್ಲ ಮರೆಯೋಕ್ಕಾಗಲ್ಲ ಮೇಡಮ್. ಯಾಕಂದರೆ ಇವೆಲ್ಲ ನಮಗೇನಾಗಿದೆ ಅಂದರೆ, ನಾವು ಎಷ್ಟೇ ಕಡೆ ಮರೆದು ಹೋಗ್ತೀವಿ ಅಂದರೂ ಕೂಡ ಅದು ಒಂಥರ ಚಿಗುರಾಗಿ ಅವರು ಮಾತಾಡಿದ ಮಾತುಗಳು ಮನಸ್ಸಲ್ಲಿ ಉಳಿತಾ ಇದೆ. ಬನ್ನಿ ಮೇಡಮ್, ಸಾಕಷ್ಟು ವಿಷಯಗಳು ಮಾತಾಡೋದು. ನಮ್ಮ ಮಿಸಸ್ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಇದು ಹಾಲು, ಇದು ನಮ್ಮದು ಒಂದು ಚಿಕ್ಕ ಅಡುಗೆ ಮನೆ. ಇಲ್ಲಿ ನಮ್ಮ ಸ್ಪೇಸ್ ಇದೆ. ನೀವು ರೂಮ್ ತರಾನೇ ಇದು ಮಾಡ್ಕೊಂಡಿದ್ರ? ಹೌದು ಮೇಡಮ್. ಇದೇನು ಮಗನ ಆಟದ ಸಾಮಾನು? ಕಾರು. ನಮ್ಮ ಮಿಸಸ್ ತಾಯಿ ಇವರು. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ಶಾಂತಮ್ಮ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೌದಾ? ಹೇಗೆ ಅನಿಸ್ತಾ ಇದೆ ಅಳಿಯ ಈ ಥರ ಒಂದು ಸಾಧನೆ ಮಾಡಿರೋದು? ತುಂಬ ಖುಷಿ ಆಯ್ತದೆ. ಮತ್ತೆ ಬಿಗ್ ಬಾಸ್ಗೆ ಹೋಗಿ ಬಂದಿತ್ತು, ಒಂದೇ ವಾರಕ್ಕೆ ಬಂದಿತ್ತು, ಸ್ವಲ್ಪ ಬೇಜಾರಾಗುತ್ತೆ. ಯಾರಿಗೆ ಗೊತ್ತು, ನೀವು ಆಶೀರ್ವಾದ ಮಾಡಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ವಾಪಸ್ ಹೋಗ್ಬಿಡ್ಬೋದೇನೋ. ಆಶೀರ್ವಾದ ಯಾವತ್ತೂ ಅವ್ರ ಮೇಲೆ ಇದ್ದೇ ಇದೆ ನನಗೆ. ಅವರೇ ನನ್ಗೆ ಅಣ್ಣ, ತಮ್ಮ, ಮಗ ಎಲ್ಲ ಅವರೇ. ಅವ್ರಿಗೆ ನನ್ನ ಆಶೀರ್ವಾದ ಬಿಟ್ಟು ಇನ್ಯಾರ ಆಶೀರ್ವಾದ ಸಿಗುತ್ತೆ? ಬಂದಮೇಲೆ ಸಾಕಷ್ಟು ಬೇಜಾರಾದ್ರು. ಫೈನಲ್ ಅವ್ರಿಗೆ ಇರಬೇಕಾಗಿತ್ತು ನೀವು ಅಂತ ಹೇಳ್ಬಿಟ್ಟು ಸಖತ್ತು ಬೇಜಾರಾದರು. ಇಲ್ಲಿ ದೇವ್ರ ಮನೆ ಇದೆ. ನಾವು ದಾವಣಗೆರೆ ಯಾರಾಗಿರೋದ್ರಿಂದ ಉಕ್ಕಡಗಾತ್ರಿ ಕರಬೇಶ್ವರ ದೇವ್ರ ಪೂಜೆ ಮಾಡ್ತೀವಿ, ಮತ್ತು ಉಚ್ಚಂಗಿಯಮ್ಮ ದೇವ್ರನ್ನ ಪೂಜೆ ಮಾಡ್ತೀವಿ. ಸಾಕಷ್ಟು ಇಲ್ಲಿ ಉಚ್ಚಂಗಿ ಎಲ್ಲಮ್ಮ ದಾವಣಗೆರೆ ಆಗಿರೋದ್ರಿಂದ ಆಂಜನೇಯ ದೇವ್ರನ್ನ ಪೂಜೆ ಮಾಡ್ತೀವಿ. ಮತ್ತು ದಾವಣಗೆರೆ ನಮ್ಮ ದುಗ್ಗಮ್ಮ ಇರೋದ್ರಿಂದ ಅವೆಲ್ಲ ದೇವ್ರನ್ನ ಪೂಜೆ ಮಾಡ್ತೀನಿ. ಮತ್ತು ಈಗ ನಮ್ಮ ವೈಫು ಇಲ್ಲಿ ಅಡುಗೆ ಮನೇಲಿದ್ದಾರೆ. ಬನ್ನಿ, ಧರ್ಮಪತ್ನಿ ಒರಿಜಿನಲ್ ದೇವರು. ಇಲ್ಲಿ ಹೋಮ್ ಮಿನಿಸ್ಟ್ರಿ ಇವರೇನೆ. ನೋಡಿ ಹೋಮ್ ಮಿನಿಸ್ಟ್ರಿ ಇವರೇನೆ. ಯಾಕಂದರೆ ಇಲ್ಲಿ ನಮ್ಮ ವೈಫ್ ಇದ್ದಾರೆ ವೇದಾವತಿ ಅವರು. ಇವರು ಸಾಕಷ್ಟು ನನಗೆ ತಯಾರು ಮಾಡಿ, ಅಂದರೆ ಡಯಟಿಂಗ್ ಎಲ್ಲ ಮಾಡಿಬಿಟ್ಟು, ಈ ಏನು ನನಗೆ ಚಪಾತಿ ಇರ್ಬೋದು ಅಥವಾ ಊಟದ ವಿಚಾರದಲ್ಲಿರ್ಬೋದು ಎಲ್ಲ ಇವರೇನೆ ನನಗೆ ಎಲ್ಲ ಮಾಡಿದ್ದು. ಅಂದರೆ ಈಗ ಒಂದು ನಿಮಿಷ, ನೀವು ಬಿಲ್ಡಿಂಗ್ ಕಟ್ತೀರಾ ಅಂದರೆ ದೇಹನೇ ದೇಗುಲ, ಅವರು ಬಾಡಿ ಬಿಲ್ಡಿಂಗ್ ಕಟ್ತಾರೆ. ಬಾಡಿ ಬಿಲ್ಡರ್ ಅಲ್ಲ, ಬಾಡಿ ಬಿಲ್ಡರ್ ಅಂದರೆ ಏನು ಹೇಳಿ? ನನ್ನ ಪ್ರಕಾರ ಮನೆ ಕಟ್ಟೋರಿಗೆ ಕನ್ಸ್ಟ್ರಕ್ಟರ್ ಅಂತಾರೆ, ಬಿಲ್ಡರ್ಸ್ ಅಂತಾರೆ. ಇವರು ಬಾಡಿನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಅವರು ಬಾಡಿ ಬಿಲ್ಡರ್. ಇದು ನಮ್ಮ ಕಾಮಿಡಿ ಒಂದು ಎಕ್ಸ್ಪ್ಲನೇಷನು. ಬಟ್ ಯಾರು ಅನ್ಯತಾ ಭಾವಿಸ್ಬೇಡಿ, ಅದು ಒಂದು ತಪಸ್ಸಿದ್ದಂಗೆ. ಆ ಥರ ಒಂದು ನೀವು ಈಗಲೂ ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಗೊತ್ತಾ ಸರ್? ಸಾಕಷ್ಟು ಮೇಡಮ್. ನೀವು ಒಂದು ಮಾತು ಹೇಳಿದ್ರಿ, ಬಿಲ್ಡಿಂಗ್ ಕಟ್ತೀವಿ ಮನೆಗೆ ಅಂತಂದು. ಈ ಬಿಲ್ಡಿಂಗ್ ಕಟ್ಟೋದಕ್ಕೆ, ಈಗ ಮನೆ ಕಟ್ಟೋದಕ್ಕೆ ಒಂದು ಇಂಜಿನಿಯರ್ ಬೇಕು. ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಇಲ್ಲಿದೆ ನೋಡಿ ಮೇಡಮ್, ಇವರೇ ಇಂಜಿನಿಯರ್, ಇವರೇ ಎಲ್ಲ ಇವರೇ. ಇವರಿಂದಾನೇ ಅವರು ಅಷ್ಟು ಚೆನ್ನಾಗಿ ಎಲ್ಲ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಅಥವಾ ತುಂಬ ಖುಷಿಯಾಗಿರೋದಕ್ಕೆ ಕಾರಣ. ಸರ್, ಯಾವಾಗಲೂ ಮನೆ ದೇವ್ರು ಚೆನ್ನಾಗಿರ್ಬೇಕು ಸರ್. ಹೌದು ಮೇಡಮ್. ಇಲ್ಲಿ ಚೆನ್ನಾಗಿತ್ತು ಅಂದರೆ ಲೈಫ್ ತುಂಬ ಚೆನ್ನಾಗಿದೆ. ಇದು ಒಂಥರ ಹೌದು ಮ್ಯಾಮ್. ಇದು ಒಂಥರ ಹೆಂಗಿದೆ ಅಂದರೆ ಮೇಡಮ್, ಈಗ ಒಂದು ಗಿಡ ಅನ್ಕೊಳ್ಳಿ, ಒಂದು ಮರ, ಆ ಬೇರು ಗಟ್ಟಿ ಇದ್ರೆ ಮಾತ್ರನೇ ಹೂ ಎಲೆಗಳು ಅರಳೋದಕ್ಕೆ ಸಾಧ್ಯ ಅಂತೆ. ಯಾಕಂದರೆ ಇದು ಒಂಥರ ನಮ್ಗೆ ಒಂಥರ ಬೇರಿದ್ದಂಗೆ. ಇವರು ಚೆನ್ನಾಗಿದ್ರೆ ಮಾತ್ರನೇ ನಾವು ಒಂಥರ ನಗ್ನಗ್ತಾ ಇರೋಕ್ಕಾಗೋದು. ಗಟ್ಟಿಯಾಗಿದ್ರೆ ಮೇಲೆ ತಂಪಾಗಿರುತ್ತೆ. ಹೌದು, ಇಲ್ಲ ಅಂದರೆ ಕಷ್ಟ. ಹೌದು. ಆದರೆ ವೇದ ಮೇಡಮ್, ನಿಮಗೆ ಎಷ್ಟು ಖುಷಿ ಇದೆ, ಎಷ್ಟು ಬೇಜಾರಿದೆ, ಎಲ್ಲ ಕಷ್ಟ ಸುಖ ಮಾತಾಡ್ಬೇಕು ನಾವು. ಆದರೆ ಅದಕ್ಕೆ ಮುಂಚೆ ಇಲ್ಲಿ ನೋಡಿ, ನನಗೆ ಅದೇ ಅನ್ನಿಸ್ತು, ಇವ್ರು ಇಷ್ಟು ಹೇಳ್ತಾ ಇದ್ದಾರೆ, ಇವ್ರು ಅದೇ ಪ್ರಿಪರೇಷನ್ ಅಲ್ಲಿ ಇದ್ದಾರೆ ಅಂತ.
ಅದೇ ಇವ್ರಿಗೆ ಸಲಾಡ್ ಮಾಡ್ತಾ ಇದ್ದೀನಿ. ಸಲಾಡ್ ಮಾಡ್ತಾ ಇದ್ದೀರಾ? ಡಯಟಿಂಗ್ಗೆ ಸ್ವಲ್ಪ ಸಲಾಡ್ ಚಪಾತಿ ಎಲ್ಲ ರೆಡಿ ಇದೆ, ಊಟ ಕೊಡೋಣ ಅಂತ ಸಲಾಡ್ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಓಕೆ. ಅಂದರೆ ಸ್ವಲ್ಪ ರೈಸ್ ಕಡಿಮೆ ಮೇಡಮ್ ತಿನ್ನೋದು ಮೇಡಮ್. ಇದೆಲ್ಲ ಮಿಕ್ಸ್ ಸ್ಪ್ರೌಟ್ಸ್. ಮಿಕ್ಸ್ ಪ್ರೌಟ್ಸ್ ಮ್ಯಾಮ್. ಒಂದು ಬೌಲ್ ತಗೊಂಡಿದ್ದೀನಿ, ಒಂದು ಬೌಲ್ ಕ್ಯಾರೆಟ್ ತಗೊಂಡಿದ್ದೀನಿ. ಅವ್ರು ಡೈಲಿ ಇದನ್ನ ಕನ್ಸ್ಯೂಮ್ ಮಾಡ್ತಾರೆ ಡಯಟಲ್ಲಿ, ಯಾವುದಾದ್ರೂ ಸಲಾಡ್. ನಾ ಒಂದೊಂದು ದಿನ ಒಂದೊಂದು ಸಲಾಡ್ ಕೊಡ್ತೀನಿ ಅವ್ರಿಗೆ, ಹಂಗಾಗಿ ಇದು ಒಂದು ಸಲಾಡ್ ಅವ್ರಿಗೆ. ಈ ಥರ ಸಾಲ್ಟ್ ಹಾಕ್ಬೇಕು ಮ್ಯಾಮ್, ಸ್ವಲ್ಪ ಪೆಪ್ಪರು, ಇಷ್ಟೇ ಸಿಂಪಲ್ ಸಲಾಡ್. ಒಂಚೂರು ಪೆಪ್ಪರ್ ಹಾಕ್ಬೇಕು ಮ್ಯಾಮ್, ಸ್ವಲ್ಪ ಸ್ವಲ್ಪ. ಅವ್ರು ಸ್ವಲ್ಪ ತಿನ್ನೋದು ಉಪ್ಪು ಖಾರ ಎಲ್ಲ, ಹಂಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ. ಬೇಕಂದರೆ ಸ್ವಲ್ಪ ಲೆಮನ್ ಜ್ಯೂಸ್ ತಗೊಂಡು ಮಿಕ್ಸ್ ಮಾಡೋದು ಇಷ್ಟೇ. ಇವ್ರಿಗೆ ಚಪಾತಿ ನಾನು ಊಟ ಕೊಡ್ತೀನಿ, ರೆಡಿ ಮಾಡ್ತೀನಿ ಹಾಗೆ. ಸೊ ಇವಾಗ ಸಲಾಡ್ ರೆಡಿ ಆಯಿತು, ಅವ್ರದ್ದು ಊಟ ರೆಡಿ ಮಾಡ್ತೀನಿ ನೋಡಿ. ಏನೇ ಆದ್ರೂ ಹೆಣ್ಮಕ್ಳಿಗೆ ಅವರು ಹೊಟ್ಟೆ ಕರೆಕ್ಟ್ ಆಗಿರ್ಬೇಕು ಅಂತ ಅನ್ನೋ ಚಿಂತೆ. ಆಗಿತ್ತು, ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ದೀರಾ. ಹೌದೌದು. ನೀವು ಊಟ ಮಾಡಿ ಮ್ಯಾಮ್. ನಮ್ದು ಊಟ ಆಗಿದೆ, ನೀವು ಸರ್ಗೆ ಏನೇನು ಪ್ರಿಪೇರ್ ಮಾಡಿ ಕೊಡ್ಬೇಕು ಅದು ಮಾಡಿ. ಸರಿ ಸರಿ ಮ್ಯಾಮ್. ಸೊ ಈಗ ಇವ್ರ ಡಯಟ್ ಅಲ್ಲಿ ಹಿಂಗಿರುತ್ತೆ, ನೀವೀಗ ನಾವು ಮಾಮೂಲಿ ಊಟ ಮಾಡೋದು ಒಂದಿರುತ್ತೆ. ವೆಜ್ ನಾನ್ ವೆಜ್ಜಲ್ಲಿ ಈ ನಾನ್ ವೆಜ್ ತಿಂದೇ ಇರೋ ದಿನ ಮಂಡೇ ಇವ್ರು ತಿನ್ನಲ್ಲ, ಸ್ಯಾಟರ್ಡೆ ತಿನ್ನಲ್ಲ, ಆವಾಗ ಸ್ವಲ್ಪ ಈ ಥರ ವೆರೈಟೀಸ್ ಮಾಡ್ಕೊಡ್ತೀನಿ ವೆಜ್ಜಲ್ಲೇ. ನಾನ್ ವೆಜ್ ತಿನ್ನೋ ದಿನ ಎಗ್ಗು ಚಿಕನ್ ಬಾಯ್ಲ್ ಮಾಡಿಬಿಟ್ಟು ಚಪಾತಿ ಜೊತೆ ಮಸಾಲ ಇರಬಾರ್ದು ಚಿಕನ್ಗೆ, ಆ ಥರ ಮಾಡ್ಕೊಡ್ತೀನಿ ಮ್ಯಾಮ್. ಸೂಪರ್ ಅಲ್ಲ, ನೋಡೋಣ. ಓಕೆ ಮ್ಯಾಮ್, ಮತ್ತೇನೇನು ಇದು? ಅದೇ ಗ್ರೇವಿ ಮಾಡಿದೆ ಮ್ಯಾಮ್, ಪಲ್ಯಗಳು. ಅದೇ ವೆಜಿಟೇಬಲ್ ಪಲ್ಯ ಸ್ವಲ್ಪ. ಅವ್ರು ಜಾಸ್ತಿ ಏನು ತಿನ್ನಲ್ಲ, 2 ಚಪಾತಿ ಅಷ್ಟೇ ತಿಂತಾರೆ. ರೈಸ್ ಇಲ್ಲ ಮ್ಯಾಮ್, ರೈಸ್ ತಿನ್ನಲ್ಲ ಅವರು. ರೈಸ್ ಬದಲಿಗೆ ಬ್ರೌನ್ ರೈಸ್ ತಿಂತಾರೆ ಮ್ಯಾಮ್. ಅದು ಇವತ್ತು ಮಾಡಿಲ್ಲ ನಾನು, ಬ್ರೌನ್ ರೈಸ್ ಮಾಡಿಲ್ಲ. ಇದೆ ದಾಲ್ ಮ್ಯಾಮ್, ಇದು ಸೊಪ್ಪಿನ ದಾಲು. ಇಷ್ಟು ತಗೋತಾರೆ ಮ್ಯಾಮ್. ಇಷ್ಟು ಅವ್ರದ್ದು ಮಧ್ಯಾಹ್ನದ ಫುಡ್ಡು. ಮಧ್ಯಾಹ್ನದ ಫುಡ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ನಾನು ಏನು ಮಾಡಿರ್ತೀನಿ ಅದೇ ಸ್ವಲ್ಪ ತಗೊಂಡು ಅದ್ರ ಜೊತೆ ಒಂದು ಫ್ರೂಟ್ಸ್ ತಗೋತಾರೆ ಮ್ಯಾಮ್, ಜ್ಯೂಸು ಇಲ್ಲ ಫ್ರೂಟ್ಸ್. ಓಕೆ. ಹೆಣ್ಮಕ್ಳದು ಎಷ್ಟು ಕಷ್ಟ ಇರುತ್ತೆ ಅಂದರೆ ಒಬ್ಬೊಬ್ರಿಗೆ ಒಂದೊಂಥರ ಅಡುಗೆ ಬೇಕು. ಈಗ ಈ ಮಂಡೇ ಸ್ಯಾಟರ್ಡೆ ಈ ಥರ ರೆಗ್ಯುಲರ್ ನಾನ್ ವೆಜ್ ತಿನ್ನೋದಿನ ಎಗ್ ಎಲ್ಲ ಇರುತ್ತೆ ಮ್ಯಾಮ್. ಈ ಡಯಟಲ್ಲಿ ಎಗ್ ಇರುತ್ತೆ ಅಷ್ಟೇ. ಓಕೆ. ಅಂದರೆ ಇವಾಗ ಮಕ್ಕಳಿಗೆ ಅವ್ರಿಗೊಂದೊಂಥರ ಮಾಡಬೇಕು, ರೆಗ್ಯುಲರ್ ಫುಡ್ ಒಂಥರ ಆದರೆ ಜೊತೆಗೆ ಇವರ ಡಯಟ್ ಅಂದ ತಕ್ಷಣ ಬಾಡಿ ಬಿಲ್ಡ್ ಮಾಡೋದು, ಜಿಮ್ ಮಾಡೋದು ಅಂದರೆ ಸುಮ್ಮನೆ ಮಾತಲ್ಲ. ತುಂಬ ಎಷ್ಟೋ ಕಡೆ ನೀರು ಕುಡಿಯಂಗಿರಲ್ಲ, ಎಷ್ಟೋ ಕಡೆಗೆ ಮನೇಲಿರೋರಿಗೆ ಜಾಸ್ತಿ ಕಷ್ಟ. ಅಂದರೆ ನಮ್ಗೆ ಇಷ್ಟಪಟ್ಟು ಮಾಡಿಕೊಡ್ತೀವಿ ಅವ್ರಿಗೆ, ಅವರೊಂದು ಅಚೀವ್ಮೆಂಟ್ ಮಾಡಬೇಕಲ್ಲ, ಹಾಗಾಗಿ ನಾವು ಅವ್ರಿಗೆ ಪ್ರೋತ್ಸಾಹಿಸ್ತೀವಿ ಮ್ಯಾಮ್. ಇದೆಲ್ಲ ಮಾಡಿಕೊಟ್ಟು ಪ್ರೋತ್ಸಾಹಿಸ್ತೀವಿ. ಆ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು. ಬನ್ನಿ ಎಲ್ಲದ್ರ ಬಗ್ಗೆ ಮಾತಾಡೋಣ. ಈಗ ಅವ್ರು ಊಟದ ಟೈಮು ಅಂದ್ರಿ, ಸೊ ಈಗ ಅದು ಕೊಡೋದು ಹಂಗಾದ್ರೆ. ಥ್ಯಾಂಕ್ ಯು. ಇರಿ ನೋಡಿ ಮೇಡಮ್, ಡೈಲಿ ಇದೇ ಥರನೇ ನನಗೆ ರೈಸ್ ತಿನ್ನೋಕ್ಕೆ ಬಿಡಲ್ಲ. ಅಂದರೆ ಸ್ವಲ್ಪ ರೈಸ್ ತಿಂದುಬಿಟ್ರೆ ಮತ್ತೆ ನಿಮಗೆ ಹೊಟ್ಟೆ ಸ್ವಲ್ಪ ಇದಾಗೋಗ್ಬಿಡ್ತದೆ. ಸ್ವಲ್ಪ ಸ್ಲಿಮ್ಮಾಗಿ, ಯಾಕೆಂದರೆ 6 ಪ್ಯಾಕ್ ಮಾಡಬೇಕಂದ್ರೆ ಸ್ವಲ್ಪ ಚಪಾತಿ ತಿನ್ನಿ, ಈ ಥರ ವೆಜಿಟೇಬಲ್ ಸಾಲಡ್ಸ್ ತಿನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ಭಾಳ ನನಗೋಸ್ಕರ ತುಂಬ ಕಷ್ಟಪಡ್ತಾ ಇರ್ತಾರೆ. ಇವತ್ತು ನಾನು ರೈಸ್ ತಿನ್ಬೇಕಂದ್ರೂ ಇವರು ರೈಸ್ ತಿನ್ನಬೇಡಿ, ನೀವು ಚಪಾತಿನ ತಿನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಇದು ಈಗ ಕ್ಯಾರೆಟ್ ಪಲ್ಯ ಮಾಡಿದ್ದಾರೆ. ನನಗಂತೂ ಭಾಳ ಖುಷಿಯಾಗಿ ಸಾಲಡ್ಡು ಬನ್ನಿ, ನನಗಂತೂ ತುಂಬ ಖುಷಿ ಆಗುತ್ತೆ. ಅವ್ರು ನೋಡಿ ತುಂಬ ಖುಷಿ ಆಗುತ್ತೆ. ನನಗೋಸ್ಕರ ಭಾಳ ಕಷ್ಟಪಡ್ತಾರೆ. ಈ ಥರ ಕಾಂಪಿಟೇಷನ್ ಮಾಡೋವಾಗಲೂ ಕೂಡ ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ ಇವರು. ಸೊ ಇವಾಗ ಮನೆ ನೋಡಿದ್ದಾಯಿತು. ಇವರಿಬ್ಬರ ದಾಂಪತ್ಯ ನನಗೆ ತುಂಬಾ ಆಶ್ಚರ್ಯ ಮತ್ತು ಖುಷಿ. ಯಾವಾಗಲೂ ಹೀಗೆ ಇರಲಿ ಅಂತ ಹಾರೈಸೋಣ. ಅವರು ಹಸ್ಬೆಂಡ್ ಬಗ್ಗೆ ಎಷ್ಟು ಕೇರ್ ತೊಗೋತಾರೆ, ಅವ್ರ ಗಟ್ ಹೆಲ್ತ್ ಚೆನ್ನಾಗಿರಬೇಕು, ಬಾಡಿ ಬಿಲ್ಡರು, ಆ ಎಲ್ಲದನ್ನು ಕಾನ್ಷಿಯಸ್ನೆಸ್ ತುಂಬಾ ಕಾಣಿಸ್ತಾ ಇತ್ತು ಮೇಡಮ್ ಮುಖದಲ್ಲಿ. ಆ್ಯಂಡ್ ಅವರೇ ಹೀರೋಯಿನ್ ಥರ ಇದ್ದಾರೆ ಪಾಪ. ಸೊ ಬನ್ನಿ ಮಾತಾಡ್ಸೋಣ. ಇವರಿಬ್ಬರ ದಾಂಪತ್ಯದ ಬಗ್ಗೆ ನಾನು ಕೇಳಲೇಬೇಕು. ವೇದ ಮೇಡಮ್,
ನೀವು ಈಗ ಮುದ್ದಾಗಿ ಹೀರೋಯಿನ್ ಥರ ಇದ್ದೀರಾ, ಈಗ ಆಲ್ರೆಡಿ ಟ್ವಿನ್ಸ್ ಮಕ್ಕಳು ಬೇರೆ. ಸೊ ಹೆಂಗಿತ್ತು ಇವ್ರ ಜೊತೆ ಒಂದು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಅಥವಾ ನಿಮ್ಗೆ ಹೆಂಗೆ ಸಿಕ್ಕಿದ್ರು ಇವರು? ನಿಮ್ದು ಅರೇಂಜ್ ಮ್ಯಾರೇಜ್ ಅಂತ ನಂಗೆ ಗೊತ್ತಿದೆ, ಬಟ್ ಹೆಂಗೆ ಈ ಒಡನಾಟ ಶುರುವಾಗಿದ್ದು ಹೆಂಗೆ? ಯಾರು ಮಾಡಿಸಿದ್ದು ನಿಮ್ಮ ಮದುವೆ? ಇಲ್ಲ, ಅಲ್ಲಿಂದ ನಮ್ಮ ಮಾವನಿಗೆ ಒಂದು ಹುಡುಗಿ ತೊಗೊಂಡು ಬಂದಿದ್ವಿ. ಅಲ್ಲಿ ನನ್ನ ಫೋಟೋ ಇತ್ತು. ಇವ್ರ ತಾಯಿ ಅದನ್ನ ನೋಡಿಬಿಟ್ಟು ನಮಗೊಬ್ರು ತಾತ ಪರಿಚಯ ಇದ್ದರು. ಆ ಮುಖಾಂತರ ಅಲ್ಲಿ ಮಾತಾಡಿಕೊಂಡು ಹಿಂಗೊಂದು ಹುಡುಗಿ ಇದೆ ಅಂತ ಹೇಳಿ ನೋಡೋಕ್ಕೆ ಬಂದರು. ಅವ್ರ ಅಣ್ಣ ಅತ್ತಿಗೆ ಎಲ್ಲರ ಜೊತೆ ನೋಡೋಕ್ಕೆ ಮನೆಗೆ ಬಂದರು ತಾತ ಜೊತೆ. ದಾವಣಗೆರೆಯಿಂದ ತಾತ ನಮಗೆ ಪರಿಚಯ, ಫುಲ್ ಪರಿಚಯ, ರಿಲೇಷನ್. ಅವಾಗ ನಾವು ವಿಜಯನಗರ ಇದ್ವಿ ಮ್ಯಾಮ್, ವಿಜಯನಗರ ಇದ್ವಿ. ಅಲ್ಲಿಗೆ ಬಂದರು, ಫ್ಯಾಮಿಲಿ ಎಲ್ಲ ಕರ್ಕೊಂಡು ನೋಡೋಕ್ಕೆ ಬಂದರು. ಫಸ್ಟ್ ನೋಡಿದ್ದು ಫ್ಯಾಮಿಲಿ ಜೊತೆ ಬಂದಿದ್ರು, ಅಲ್ಲೇ ಫಸ್ಟ್ ನೋಡಿದ್ದು. ಆಮೇಲೆ ಇನ್ನೊಂದ್ಸರಿ ಇಷ್ಟ ಆಗಿದೆ ಅಂತ ಫೋನಲ್ಲಿ ಹೇಳಿ ಮತ್ತೆ ಅವ್ರ ತಾಯಿ ಜೊತೆ ಬಂದರು. ಹಂಗೆ ಇಷ್ಟ ಆಯಿತು, ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ವಿ. ಮೇಡಮ್ ಏನಿಲ್ಲ, ಫಸ್ಟ್ ಇವ್ರನ್ನ ನೋಡಿದ್ರಲ್ಲ, ಆಗ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇದಕ್ಕೆ ಜಿಮ್ ಎಲ್ಲ ಮಾಡ್ತಾ ಇದ್ದಲ್ಲ, ಇವರು ಜಿಮ್ ಮಾಡೋರು ಇವರೆಲ್ಲ ಕಾಂಪಿಟೇಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅಂದರೆ ಬಾಡಿ ಬಿಲ್ಡರ್ ನೋಡಿಬಿಟ್ಟು ಇವ್ರು ಎದ್ಕೊಂಡ್ಬಿಟ್ರು. ಅಂದರೆ ಸ್ವಲ್ಪ ಏನಿತ್ತು ಅಂದರೆ ನಾವು ಸ್ವಲ್ಪ ಡಯಟ್ ಎಲ್ಲ ಮಾಡಿ ಕಾಂಪಿಟೇಷನ್ ಎಲ್ಲ ಮಾಡಿ ಬಾಡಿ ಬಿಲ್ಡಿಂಗ್ ಎಲ್ಲ ಇದು ಮಾಡಿದ್ವಲ್ಲ, ಇವರು ಅದನ್ನು ಕೆಲವೊಂದು ಫೋಟೋಸ್ ವೀಡಿಯೋಸನ್ನು ಕಳಿಸಿದ್ವಿ ಇವರಿಗೆ, ನಮ್ಮ ಮಾವ ಅವ್ರಿಗೆ. ಅವರು ನೋಡಮ್ಮ ನಿಮಗೆ ಮದುವೆಗೆ ಈಗ ಏನು ಹುಡುಗ ಬಂದಿರೋದು ನೋಡೋಕೆ ಬಂದಿರೋದು ಇವರೇ ಅಂತಂದರು. ಇವ್ರು ನೋಡ್ಬಿಟ್ಟು ಈ ಥರ ಪರ್ಸನ್ನ ಇವರ ಅಂತ ಹೇಳ್ಬಿಟ್ಟು ಬಾಡಿ ಬಿಲ್ಡರ್ ಅಂತ ಹೇಳ್ಬಿಟ್ಟು ಇವರು ಎದ್ಕೊಂಡ್ಬಿಟ್ರು. ಆಮೇಲೆ ನಾನು ಇವ್ರನ್ನ ನೋಡೋಕ್ಕಂತ ಹೋದಾಗ ಇವ್ರ ಮನೆಯಲ್ಲಿ ಒಂಥರ ಇವರೆಲ್ಲರೂ ಗಾಬರಿ ಆಗಿಬಿಟ್ರು. ಹೆಂಗಪ್ಪ ಇವರು, ಏನು ತಿಂತಾರೆ ಇವರು, ಏನು ಜಿಮ್ ಮಾಡಿ ಮಾಡಿ ಹಿಂಗಾಗಿದ್ದಾರೆ, ಇವ್ರಿಗೆ ಹೆಂಗೆ ಇವರು, ನಾವು ನೋಡಿದ್ರೆ ಮುದ್ದಾಗಿ ಸಾಕಿದ್ದೀವಿ ಮಗಳನ್ನ, ಸಿನಿಮಾ ಬೇರೆ. ಇವರು ನೋಡಿದರೆ ಏನೋ ಜಿಮ್ ಎಲ್ಲ ಮಾಡ್ತಿದ್ದಾರೆ, ಏನು ಡಯಟ್ ತಿಂತಾರೋ ಏನೋ ಏನೋ ಇವರು ತುಂಬ ಮೊಟ್ಟೆ ಚಿಕನ್ನು ಏನು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾಯಿದ್ರು ಇವ್ರ ಮನೆಯಲ್ಲಿ. ಅದಾದಮೇಲೆ ಮನೆಯಲ್ಲಿ ಅವ್ರ ಅಂಕಲ್ಲು ಅವರೆಲ್ಲರೂ, ಇಲ್ಲ ಇದು ಒಂದು ಬಾಡಿ ಬಿಲ್ಡಿಂಗ್ ಅಂತ ಒಂದು ಕ್ರೀಡೆ ಇದೆ, ಸೊ ಪರ್ಸನ್ ಎಷ್ಟೇ ನೋಡೋದಕ್ಕೂ ಕೂಡ ಹೊರಟಾಗಿದ್ರು ಅವ್ರ ಮನಸ್ಸು ತುಂಬ ಮೃದು ಇರುತ್ತೆ, ಸೊ ನೀವು ಒಂದ್ಸರಿ ಅವ್ರನ್ನ ಕರೆದ್ಬಿಟ್ಟು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಅವರು ಹೇಳಿದರು. ಆವಾಗ ಇವರು ನನ್ನ ನೋಡಿಬಿಟ್ಟು ಆ ಬಾಡಿ ನೋಡ್ಬಿಟ್ಟು ಎಷ್ಟು ಆಶ್ಚರ್ಯಪಟ್ಟಿದ್ರು. ಇವ್ರ ಮನೆಯಲ್ಲಿ ಇವರು ಆಂಟಿ ಅವರೆಲ್ಲ ಕೂರಿಸ್ಬಿಟ್ಟು ಬರೀ ಬಾಡಿ ಮಾತ್ರ ಇವ್ರು ಜಿಮ್ ನೋಡಿಕೊಂಡು ನಾವು ಹೆಂಗೆ ಇವ್ರನ್ನ ಇದು ಮಾಡೋದು, ಇವ್ರನ್ನ ಸ್ವಲ್ಪ ಚೆಕ್ ಮಾಡೋಣ, ಇವ್ರು ಯಾವ ಥರ ಇದ್ದಾರೆ ಪರ್ಸನ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸರಿ ಕರೆದ್ರು. ಒಂದು ಎಕ್ಸಾಂಪಲ್ ಹೆಂಗಿರ್ತದಂದರೆ, ಈಗ ನಾವು ಹೆಣ್ಣು ನೋಡೋಕೆ ಹೋದಾಗ ಹುಡುಗಿನ ಚೆಕ್ ಮಾಡ್ತಾರೆ, ಇವರು ಏನು ಓದಿದ್ದಾರೆ ಅಥವಾ ಇವ್ರಿಗೆ ಹಾಡು ಹೇಳಕ್ಕೆ ಬರುತ್ತದೋ ಅಥವಾ ಏನು ಅಂತ ಚೆಕ್ ಮಾಡ್ತಾರೆ. ಹೌದು, ಹುಡುಗಿನ ಚೆಕ್ ಮಾಡ್ತಾರೆ. ಇವ್ರು ಹುಡುಗನ್ನ ಚೆಕ್ ಮಾಡಿಬಿಟ್ರು. ಹೆಂಗಂದ್ರೆ ನಿಮಗೆ ಇನ್ನೇನು ಬರ್ತದೆ, ಜಿಮ್ ಮಾಡ್ತೀರಾ, ಇನ್ನೇನು ಬರ್ತದೆ ನಿಮಗೆ ಅಂತ ಕೇಳಿದ್ರು. ಕೆಲಸದಲ್ಲಿ ಇದ್ರ ಅವಾಗ? ಹೌದು, ಕೆಲಸದಲ್ಲಿದ್ದೆ. ಇವ್ರು ಏನು ಮಾಡಿದರು, ಜಿಮ್ ಮಾಡ್ತೀರಾ, ಕಾಂಪಿಟೇಷನ್ ಮಾಡ್ತೀರಾ, ಬೇರೆ ಇನ್ನೇನಾದರೂ ಇದೆಯಾ, ಯಾವುದಾದ್ರೂ ಹವ್ಯಾಸ ಇದೆ ಅಲ್ಲಿ? ನನಗೆ ಯಾವುದು ಹವ್ಯಾಸ ಇಲ್ಲ, ಹ್ಯಾಬಿಟ್ ಇಲ್ಲ, ದುಶ್ಚಟ ಯಾವುದೂ ಇಲ್ಲ ಅಂತ. ಅವರು ಹುಡುಗ ಪರವಾಗಿಲ್ಲ, ಸರಿ ಮತ್ತೆ ಇನ್ನೇನು ಮಾಡ್ತೀರಾ ನೀವು ಅಂತ ಹೇಳಿದ್ರು. ಆಮೇಲೆ ಇವರೆಲ್ಲರೂ ಇದ್ದರು. ಆಮೇಲೆ ನಮ್ಮ ಹುಡುಗಿನ ಇಷ್ಟು ಚೆನ್ನಾಗಿ ಸಾಕಿದ್ದೀವಿ, ಇವ್ರು ಬಾಡಿ ಬಿಲ್ಡ್ರು, ಬಾಡಿ ಬಿಲ್ಡಿಂಗ್ ಬಿಟ್ಟು ಏನೂ ಇಲ್ಲ, ಇನ್ನೇನು ಮಾಡ್ತೀರಾ ಅಂತಂದರು. ಹಾಡು ಹೇಳಕ್ಕೆ ಬರುತ್ತಾ ಅಂತ ಕೇಳಿದ್ರು. ಸ್ವಲ್ಪ ಹಾಡು ಹೇಳಕ್ಕೆ ವಧು ಪರೀಕ್ಷೆ ಅಲ್ಲ, ಇದು ವರ ಪರೀಕ್ಷೆ. ಹಾಡು ಹೇಳಕ್ಕೆ ನಾನು ಅಲ್ಲಿ ಅಂದ್ಕೊಂಡೆ, ನಾನು ಏನಿದು ನಾವು ಕೇಳ್ಬೇಕು ಹುಡುಗಿಗೆ ಹಾಡು ಹೇಳಕ್ಕೆ ಬರ್ತದೆ ಅಂತ. ಹೌದು, ಇವರು ನನ್ನನ್ನು ಕೇಳ್ತಾ ಇದ್ರಲ್ಲ ಹಾಡು ಹೇಳಕ್ಕೆ. ಹಾಡು ಹೇಳಕ್ಕೆ ಬರ್ತೈತೆ ಅಂತ ಹೇಳಿದ್ದೀನಿ. ಎಲ್ಲಿ ಹೇಳಿದೆ? ಕಾಲೇಜಲ್ಲಿ ಹೇಳಿದೆ. ಅಲ್ಲ, ಇಲ್ಲಿ ಈಗ ಹೇಳಕ್ಕೆ ಬರ್ತದ ಅಂತ ಕೇಳಿದ್ರು. ಅಯ್ಯೋ ದೇವ್ರೆ. ಆಮೇಲೆ ನಾನು ಇವ್ರ ಮೇಲೆ ಇವ್ರಿಗೆ ಹಾಡು ಹೇಳಿ ನಿಂತ್ಕೊಂಡ್ರಿ. ಇವ್ರು ನಿಲ್ಲಿಸಿದ್ರು. ಈಗ ನಮ್ಮ ಹುಡುಗಿ ಇದ್ದಾರೆ, ಅವ್ರನ್ನ ಪ್ರಪೋಸ್ ಮಾಡಬೇಕಂದ್ರೆ ಒಂದು ಹಾಡಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಹೆಂಗೆ ಹೇಳ್ತೀರಾ ನೀವು ಅಂತೇಳಿ ಅವರು ಫಸ್ಟ್ ಡೇನೂ ಹೋಗಿರೋದು. ನಮಗೆ ಭಯ, ಇದೇನು ಸುಮ್ಮನೆ ಅಥವಾ ಇವ್ರು ಏನಾದರೂ ಸುಮ್ಮನೆ ನಮ್ಮನ್ನು ಚೆಕ್ ಮಾಡ್ತಾಯಿದ್ರೋ ಅಥವಾ ಏನು ಮಾಡ್ತಿದ್ರೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಸೀರಿಯಸ್ ಆಗಿ ಇವ್ರು ಚಿಕ್ಕಪ್ಪ, ಇವರು ಆಂಟಿ ಅಷ್ಟರು ಕೂತ್ಕೊಂಡಿದ್ದಾರೆ. ಒಂದು 15-20 ಜನ ಇದ್ದಾರೆ. ಅಷ್ಟು ಜನ ನನ್ನನ್ನು ಚೆಕ್ ಮಾಡ್ತಾ ಇದ್ದಾರೆ. ಸರಿ ಆಗಿರ್ಬೇಡ, ಸರಿ ಅಂತ ಹೇಳ್ಬಿಟ್ಟು ಇವರು ನಿಲ್ಲಿಸ್ಬಿಟ್ಟು ಹಾಡು ಹೇಳಿದ್ರು. ಹಾಡು ಹೇಳಿದ್ರಿ ಸರ್? ನಾನು ಅವಾಗ ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಮಗವೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ನೆರಳನ್ನು ಕಾಣದಲತೆಯಂತೆ
ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮಗವೇಕೆ ಹೇಳು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ಈ ಹಾಡು ಹೇಳಿದ ತಕ್ಷಣ ಇವರು ಸ್ವಲ್ಪ ಸ್ಮೈಲ್ ಕೊಟ್ಬಿಟ್ರಲ್ಲಿ. ಅವರು ಸರಿ ಆಯ್ತು ಕುತ್ಕೊಳ್ಳಿ ಅಂತ ಹೇಳಿದ್ರು. ಕರಿಬಸಪ್ಪ ಸರ್ ಯಾರ್ಯಾರೋ ಏನೇನೋ ಬೆಳೆಸ್ಕೊಂಡ್ರೆ ನೀವು ಹೆಂಗ್ ಬೆಳೆಸ್ಕೊಂಡಿರ. ಇವರು ಸ್ವಲ್ಪ ಅಲ್ಲಿ ಹಾಡು ಕೇಳಿದ ತಕ್ಷಣನೇ ನಗ್ಬಿಟ್ರು. ಅವರು ಹುಡುಗ ನೋಡೋದಕ್ಕೆ ಸ್ವಲ್ಪ ಹೊರಟಾಗಿದ್ರು, ಮನಸ್ಸು ಅಲ್ಲಿ ಸ್ಮೂತ್ ಆಗಿದ್ದಾರೆ ಅಂದ್ಬಿಟ್ಟು ಹಾಡು ಹೇಳಿಸ್ಬಿಟ್ಟು ಇವ್ ಹಾಡು ಆಡಿದ್ರಲ್ಲ, ಇವ್ರು ಬೇರೆ ಯಾವ್ದಾದ್ರು ಹಾಡು ಹೇಳಿದ್ರೆ ಬೇಡ ಅಂದ್ಬಿಟ್ಟು ಎದ್ದು ಓಡಿಸ್ಬಿಡ್ತಿದ್ರೇನೋ. ಆಡಿದ್ರು, ಎಲ್ಲರಿಗೂ ಒಪ್ಪಿಗೆ ಆಯ್ತು. ನಾನು ಇವ್ರದ್ದು ಬಾಡಿ ಅಷ್ಟೇ ಹೊರಟು ಮನ್ಸು ಮೃದು ಅಂದ್ಕೊಂಡು ಒಪ್ಕೊಂಡೆ. ವಾವ್, ಇಲ್ಲಿ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನನಗಂತೂ. ಯಾಕಂದರೆ ಎಲ್ಲರೂ ಹೆಣ್ಮಕ್ಳಿಗೆ ಹಾಡಮ್ಮ ಅಂತಾರೆ. ಹೆಚ್ಚು ಕಮ್ಮಿ ಆದರೆ ಉಪ್ಪು ಹೆಂಗೆ ಹಾಕ್ತಾರೆ ಅಂತಲೂ ಟೆಸ್ಟ್ ಮಾಡ್ತಾರೆ. ಬಾಳೆ ಎಲೆ ಮೇಲೆ ಎಲ್ಲಿಗೆ ಉಪ್ಪು ಹಾಕ್ತಾರೆ, ಎಷ್ಟು ಉಪ್ಪು ಹಾಕ್ತಾರೆ ಅಂತೆಲ್ಲ. ಬಟ್ ಇದು ಡಿಫ್ರೆಂಟ್ ವರ ಪರೀಕ್ಷೆ ಆಗೋಯ್ತು ಸರ್. ನೀವೆಲ್ಲದರಲ್ಲೂ ಸ್ಪೆಷಲ್ ಅಲ್ಲ ಸರ್. ವರ ಪರೀಕ್ಷೆ ಮೇಡಮ್, ಅದು ನೀವು ಪಾಸ್ ಆಗ್ಬಿಟ್ರಿ. ಪಾಸ್ ಆಗಿಬಿಟ್ರಿ. ಅಂದರೆ ಹಾಡು ಹೇಳಿದ್ದಕ್ಕೆ ಇವರು ಸ್ವಲ್ಪ ಸ್ಮೈಲ್ ಕೊಟ್ಟರು, ಇಲ್ಲ ಬೇರೆ ಹಾಡು ಹೇಳಿದ್ರೆ ಅಲ್ಲಿಂದ ಎದ್ದು ಓಡಿಸ್ಬಿಡೋರು. ಗ್ಯಾರಂಟಿ. ಎಷ್ಟು ಟಫ್ ಜಾಬ್ ನಿಮಗೆ. ಕೆಲಸ ಸಿಗ್ಬೇಕಾದ್ರೆ ಇಂಟರ್ವ್ಯೂ ಕೊಡ್ಬೇಕಾದ್ರೂ ಇಷ್ಟು ಕಷ್ಟ ಆಗಿರ್ಲಿಲ್ಲ. ಕಷ್ಟಪಟ್ಟಿಲ್ಲ ಮೇಡಮ್, ಯಾಕಂದ್ರೆ ಒಂದು 15ರಿಂದ 20 ಜನ ಇದ್ರು ರಿಲೇಷನ್ ಆ ಮನೆಯಲ್ಲಿ. ಅಷ್ಟು ಕುತ್ಕೊಂಡ್ಬಿಟ್ಟು ನಮ್ಮ ಆಂಟಿಯವರೆಲ್ಲ ಸ್ವಲ್ಪ ಸಿಂಗಿಂಗ್ ಅಲ್ಲಿ ಎಲ್ಲ ಇದ್ದಾರೆ, ಹಾಡು ಹೇಳ್ತಾರೆ. ಅದಕ್ಕೆ ಅವ್ರು ಅದನ್ನ ಚೆಕ್ ಮಾಡಿದ್ರು. ಸಾಂಗ್ ಸಾಂಗ್ ಬರ್ತದ ಇವರು ಅಂದ್ರೆ ಇವ್ರು ಮಾತಾಡ್ಸ್ಬೇಕಲ್ಲ, ಅದಕ್ಕೆ ಅವರು ಸಾಂಗ್ ಆಡಿಸ್ಬಿಟ್ಟು ಮಾತಾಡ್ಸೋಣ ಅಂತ ಹೊರಟಿದ್ರಲ್ಲ. ನೋಡಕ್ ಭಯ ಎಲ್ರಿಗೂ. ನಂಗೆ ಈಗ ಸೆಕೆಂಡಿಗೂ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಓ ಹಿಂಗೆಲ್ಲ ನಡೆಯುತ್ತಾ ಅಂತ. ಯಾವ ಇಯರಲ್ಲಿ ಸರ್ ಮದುವೆ ಆಗಿದ್ದು? 2003. 2003. ಓಕೆ, ಡನ್. ಈಗ ಇಷ್ಟು ಚೆನ್ನಾಗಿ ದಾಂಪತ್ಯ ಮುಂದುವರಿತಾ ಇದೆ. ಸೊ ಈಗ ಲೈಫ್ ಹೆಂಗಿದೆ ಮೇಡಮ್ ನಿಮಗೆ? ಮದುವೆ ಆಗಬೇಕಾದ್ರೆ ಓಕೆ ಬಾಡಿ ಬಿಲ್ಡರು, ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಕೊಂಬಂದು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಪ್ರಶಸ್ತಿಗಳನ್ನ ತೊಗೊಂಡಿದ್ರು. ಆ ಟೈಮಲ್ಲಿ ಹೆಂಗೆ ಪ್ರೌಡ್ ಫೀಲ್ ಮಾಡ್ತಿದ್ರಿ ನೀವು? ಇಲ್ಲ ಮೇಡಮ್, ಅದಕ್ಕೆಲ್ಲ ನಾನು ಎಂಕರೇಜ್ ಮಾಡಿದ್ದೀನಿ ಮೇಡಮ್. ಈ ಮದುವೆ ಆದಮೇಲೆ ಇಂಟರ್ನ್ಯಾಷನಲ್ ಎಲ್ಲ ಮಾಡಿದ್ದು ಎಲ್ಲ ಎಂಕರೇಜ್ ಮಾಡಿ, ಅವ್ರು ಗೆದ್ದು ಬಂದಾಗ ಮನೆಗೆ ಬರ್ತಿದ್ದಂಗೆ ನಾನು ಅವ್ರಿಗೆ ಆರತಿ ಮಾಡಿ ವೆಲ್ಕಮ್ ಮಾಡ್ತಾ ಇದ್ದೆ, ದೃಷ್ಟಿ ತೆಗ್ದು ಒಳಗಡೆ ಕರ್ಕೊತಾ ಇದ್ದೆ. ಅಂದರೆ ನಮ್ಮ ಅತ್ತೆ ಹಂಗೆ ಮಾಡೋರು, ಆಮೇಲೆ ನಮ್ಮ ಅಮ್ಮನೂ ಮಾಡೋರು, ನಾನಿದ್ರೆ ನಾನು ಮಾಡ್ತೀನಿ. ಎಲ್ಲ ಕಡೆ ಗೆದ್ದೇ ಬರ್ತಾಯಿದ್ರು. ಹಂಗಾಗಿ ಬಿಗ್ ಬಾಸಲ್ಲಿ ಗೆದ್ದು ಬರ್ತಾರೆ ಅಂತ ವೆಯ್ಟಿಂಗ್ ಮಾಡ್ತಾಯಿದ್ವಿ. ಇರಲಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ತಂದುಬಿಟ್ಟಿದ್ದಾರೆ, ಶೀಲ್ಡ್ ಎಲ್ಲ ವಿನ್ ಆಗಿದ್ದಾರೆ. ಅದು ಪ್ರೌಡ್ ಫೀಲ್ ಇದೆ ನನಗೆ. ಏನೋ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗಿ ಅಲ್ಲೂ ಏನಾದ್ರು ಒಂದು ಸ್ವಲ್ಪ ಮತ್ತೆ ಎಕ್ಸ್ಟೆಂಡ್ ಆಗ್ಬೋದೇನೋ, ಯಾರಿಗೆ ಗೊತ್ತು? ಇಲ್ಲ, ಗೊತ್ತಿಲ್ಲ ಮೇಡಮ್. ಅದು ಇರ್ಬೋದು. ಹಂಗೇನಾದರೂ ಇದ್ರೆ ನಮ್ಗೆ ಇನ್ನೂ ಖುಷಿನೇ ಅಲ್ವಾ? ಅವತ್ತು ಯಾಕೆ ಅಷ್ಟೊಂದು ಡಿಸ್ಟರ್ಬ್ ಆಗಿಬಿಟ್ಟಿದ್ರಿ ಅನ್ಸುತ್ತಲ್ಲ ನೀವು? ಅದೇ ಮ್ಯಾಮ್, 1 ವೀಕಿಗೆ ಬಂದ್ರಲ್ಲ, ಅಟ್ಲೀಸ್ಟ್ ಒಂದು 2 ವೀಕ್ ಇರಬೇಕಿತ್ತು. ಹಿಂಗೆ ಕಳಿಸಿ ಹಿಂಗೆ ಕರ್ಕೊಂಬಂದಂಗಿತ್ತು. 3 ಮಂತ್ 2.5 ಮಂತ್ ಎಫರ್ಟು ಒಂದು ವೀಕಿಗೆ ಮುಗ್ದೋಯ್ತಲ್ಲಪ್ಪ ಅಂತ ಅನಿಸ್ದು ಅಷ್ಟೇ, ಇನ್ನೇನಿಲ್ಲ. ಖುಷಿ ಇದೆ. 1 ವೀಕ್ ಇದು ಬಂದ್ರಲ್ಲ, ಅದೇ ಪ್ರೌಡ್ ಫೀಲ್ ಇದೆ ನನಗೆ. ಬಟ್ ಇರಬೇಕಿತ್ತು 2 ವೀಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಸರ್, ಸುದೀಪ್ ಸರ್ನ ನೋಡಿದ್ರಲ್ಲ, ಹೆಂಗೆ ಅನ್ನಿಸ್ತು? ಅವ್ರನ್ನ ಆಮೇಲೆ ಮಾತಾಡಿಸ್ತೀನಿ. ನಿಮ್ಮದು ಸುದೀಪ್ ಸರ್ ಫ್ಯಾನ್ ಮ್ಯಾಮ್ ನಾನು, ಅವ್ರ ಅಭಿಮಾನಿ. ಅವ್ರು ನೋಡಿದ ತಕ್ಷಣ ನನಗೆ ಸುದೀಪ್ ಸರ್ಗೋಸ್ಕರನೇ ಇವ್ರನ್ನ ಅಲ್ಲಿ ಬಿಗ್ ಬಾಸಿಗೆ ಕಳಿಸಿದ್ದು ಮೇಡಮ್. ನಿಜವಾಗ್ಲೂ ಅವ್ರನ್ನ ನಾನು ನೋಡ್ಬೋದಲ್ಲ, ಅವ್ರ ಹತ್ರ ನಾನು ಮಾತಾಡ್ಬೋದಲ್ಲ ಅಂತಾನೆ ಕಳಿಸಿದ್ದು. ಬಟ್ ಅವ್ರಿಗೆ ಹೇಳಿದ್ರ ಈ ವಿಷಯನ? ಅಲ್ಲಿ ಹೇಳಕ್ಕಾಗಿಲ್ಲ ಮ್ಯಾಮ್, ನಾನು ಭಯ ಆಯ್ತು. ಇನ್ನೊಂದು 2 ವೀಕ್ಸ್ ಹೋಗ್ತೀನಲ್ಲ, ಹಂಗೆ ಹೇಳೋಣ ಅನ್ಕೊಂಡೆ. ಸರ್ ಸಿಗ್ಲೇ ಇಲ್ಲ, ನಂಗೆ ಬೇಜಾರಾಯಿತು. ಅದೇ ಸಿಕ್ಕಾಗ ಹೇಳ್ತೀನಿ, ಸರ್ ನಿಮ್ಮ ಅಭಿಮಾನಿ, ನಿಮ್ಮ ಫ್ಯಾನ್ ಇದ್ದೆ ನಾನು, ನಮ್ಮ ಯಜಮಾನ್ರಿಗೆ 1 ವೀಕಿಗೆ ಕಳಿಸ್ಕೊಡಲ್ಲ. ಪಾಪ ಅವ್ರು ಕಳಿಸಿಲ್ಲ. ಹಾಗೆ ಇಲ್ಲ ಸರ್, ಈ ಥರ ಎಲ್ಲ ಮಾತಾಡಿದ್ರೆ ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಕಾಯ್ತಿರ್ತೀನಿ. ಅವ್ರಿಗೆ ಗುಡ್ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಸೊ ನೋಡೋಣ ಏನೇನು ಹೇಳ್ತಾರೆ ಅಂತ. ಅವರಂದರೆ ನನಗೆ ತುಂಬ, ಸುದೀಪ್ ಸರ್ ಅಂದರೆ ಅವಾಗೆಲ್ಲ ಅವ್ರ ಫಿಲಮ್ ಎಲ್ಲ ನಾನು ನೋಡ್ತಾ ಇದ್ದೆ. ಹುಚ್ಚ ಫಿಲಮಿಂದನೂ ನೋಡ್ಕೊಂಬಂದಿದ್ದೀನಿ. ಹಂಗಾಗಿ ನಮ್ಮ ಮನೆಯವ್ರನ್ನ ಕಳಿಸಿದ್ದೆ, ಅವ್ರನ್ನ ನೋಡ್ಬೋದಲ್ಲ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಸಾರು. ಇವ್ರಿಗೆ ತುಂಬ ಚೆನ್ನಾಗಿ ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಮಾಡಿ ಮಾತಾಡ್ಸಿದ್ರು.
ಅದೇ ಒಂದು ಖುಷಿ. ಇವ್ರನ್ನ ಮಾತಾಡ್ಸಿದ್ರಲ್ಲ, ನನ್ನೇ ಮಾತಾಡ್ಸ್ದಂಗೆ ಆಯಿತು, ಖುಷಿ ಆಯಿತು. ಎನಿವೇಸ್ ಗೊತ್ತಿಲ್ಲಪ್ಪ, ಈಗ ನೆಕ್ಸ್ಟ್ ಏನೇನಾಗುತ್ತೆ, ಯಾರು ಈಚೆ ಬರ್ತಾರೆ ಯಾರಾಚೆ. ನನಗಂತೂ ಅಲ್ಲಿ ಒಳಗಡೆ ಇರೋರು ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗಿಂತ ಜಾಸ್ತಿ ಫಾಲೋವರ್ಸ್ ಇರೋದು ಸರ್ಗೆ. ಹೌದು ಮ್ಯಾಮ್. ನನಗೆ ಅದೇ ಆಶ್ಚರ್ಯ, ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಅಷ್ಟು ಜನ ಇಷ್ಟಪಟ್ಟು ಓಟ್ ಗೀಟ್ ಹಾಕಿ ಏನೇನೋ ಮಾಡಿ. ನಾನು ಅಂದ್ಕೊಂಡಿದ್ದೆ ಒಂದಷ್ಟು ಇರ್ತಾರೆ ವೀಕ್ ಅಂತ. ಓಟಿಂದು ಇಡೀ ನೈಟ್ ನಿದ್ದೆ ಮಾಡಿಲ್ಲ ನಾನು. ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಓಟ್ ಮಾಡಿ, ನನ್ನ ಮಗ ನಮ್ಮ ಡ್ಯಾಡಿಗೆ ಓಟ್ ಮಾಡಿ, ನಮ್ಮ ಅಪ್ಪಂಗೆ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದ ಅವನು ಬೇಜಾರಾಗೋಯ್ತು. ಎಲ್ಲರಿಗೂ ನಾನು ಕೇಳ್ಕೊಂಡಿದ್ದೆ, ಒಳ್ಳೆ ರಾಜಕೀಯದಲ್ಲಿ ಕೇಳ್ಕೊತಾರಲ್ಲ, ಓಟ್ ಮಾಡಿ ಅಂತ ಕೇಳ್ಕೊಂಡಿದ್ದೆ. ಹೋಗ್ಲಿ ಬಿಡಿ. ಬಟ್ ಏನಂದ್ರೆ ಪಾರ್ಟ್ ಆಫ್ ಗೇಮ್ ಅಷ್ಟೇ, ಒಬ್ರು ಯಾರು ಈಚೆ ಬರಲೇಬೇಕು. ಸೊ ಹಂಗೆಲ್ಲ ಆಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಇವಾಗ ನಾರ್ಮಲ್ ಬಂದಿದ್ದೀವಿ ಮ್ಯಾಮ್, ಏನಿಲ್ಲ. ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದಾರಲ್ಲ, 1 ವೀಕ್ ಇದ್ದಿದ್ದಾರಲ್ಲ, ಅದೇ ಖುಷಿ ತುಂಬ. ಬಂದು 2 ದಿನ ಇವ್ರು ಊಟನೇ ಮಾಡಿಲ್ಲ ಮೇಡಮ್. ಅಯ್ಯೋ, ಅಷ್ಟೊಂದು ಬೇಜಾರಾಗ್ಬಿಟ್ಟಿದ್ರಾ? ಮೇಡಮ್ ನಾನು ಪ್ರಿಪ್ರೇಷನ್ ಮಾಡಿದ್ನಲ್ಲ ಮ್ಯಾಮ್, 6 ಪ್ಯಾಕ್ ಎಲ್ಲ ಮಾಡಿಸಿದ್ದೆ ಅವ್ರಿಗೆ. 2.5 ತಿಂಗಳಿಂದ ಅವ್ರಿಗೆ ಎಲ್ಲ ನಾನು ಪ್ರಿಪೇರ್ ಮಾಡಿದ್ದೆ. ಅವ್ರು ಕೇಳಿದ್ರು ಸಾಕಷ್ಟು ನನಗೆಲ್ಲ ಡಯಟಿಂಗ್ ಎಲ್ಲ ಇದು ಮಾಡಿ ಅಲ್ಲಿ ಹೋಗೋದಕ್ಕೆ ಸುಮಾರು ಒಂದು 3 ತಿಂಗಳಿಂದ ನನಗೆ ಇದು ಮಾಡಿದ್ರು ಮೇಡಮ್ ಇವರು. ಅಂದರೆ ಒಂದು ಮಕ್ಳಿಗೂ ಸ್ವಲ್ಪ ಡಿಲೇ ಕಾಂಪಿಟೇಷನಲ್ಲಿ ನೋಡ್ಕೋತಾ ಇದ್ದೇನಲ್ಲ, ಅದೇ ಬೇಜಾರಾಯಿತು. ಓಕೆ. ಮಕ್ಳಿಗೂ ಸ್ವಲ್ಪ ಡಿಲೇ ಮಾಡಿಬಿಡ್ತಾ ಇದೆ ಫುಡ್ಡಲ್ಲೆಲ್ಲ. ಬೇಗ ಅಪ್ಪನಿಗೆ ಮಾಡ್ಬಿಡ್ತೀನಪ್ಪ ಅಂದರೆ ಅವರು ಆಯ್ತಮ್ಮ ಅಂತ ಹೇಳಿ ಡಯಟಿಂಗ್ ಫುಡ್ ಎಲ್ಲ ಮಾಡಿಕೊಟ್ಟು ಅವ್ರಿಗೂ ಬೇಜಾರಾಗಿದೆ. ಬಟ್ ಏನಿಲ್ಲ, ಎಲ್ಲನೂ ತೊಗೋಬೇಕು, ಸೋಲು ಗೆಲುವು ಎರಡೂ ತೊಗೋಬೇಕಲ್ಲ. ತೊಗೊಂಡಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ನನಗೂ ಸಾಕಷ್ಟು ಬೇಜಾರಾಗುತ್ತೆ ಮೇಡಮ್. ಯಾಕಂದರೆ ನಾನು ಒಂದು ವಾರಕ್ಕೆ ಬರ್ತೀನಿ ಅಂತ ಕನಸು ಮನಸ್ಸಲ್ಲೇ ನೆನೆಸ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಪ್ರಿಪ್ರೇಷನ್ಸು ನಾನು ಆ ಥರದ್ದು ಇದು ಮಾಡ್ಕೊಂಡು ಹೋಗಿದ್ದೆ. ಸೊ ಅದಕ್ಕೆಲ್ಲ ಇವರೇ ಎಲ್ಲ ಪ್ರಿಪೇರ್ ಎಲ್ಲ ಮಾಡಿದ್ದು. ಅವರು ಎಂಟರ್ಟೈನ್ಮೆಂಟ್ ಇನ್ನೂ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. 1 ವೀಕಲ್ಲೇ ಯಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ವಲ್ಲ. ಅದೇ ಅವರು ಒಂದು ಸ್ವಲ್ಪ ಇದಾದರು, ಇನ್ನೂ ಸ್ವಲ್ಪ ಎಫರ್ಟ್ ಹಾಕ್ಬೋದಿತ್ತು ಅನಿಸ್ತಾ ಇದೆ. ಅದು ಮೇ ಬಿ ಕಾರಣ ಆಗಿರ್ಬೋದು. ಸೈಲೆಂಟ್ ಆದರು, ಒಂದು 2 ಡೇಸ್ಗೆ ಸೈಲೆಂಟ್ ಆದರು ಅವರು. ನಿಜವಾಗ್ಲೂ ನೀವು ಸೈಲೆಂಟ್ ಆಗಿದ್ದ ಅಥವಾ ಅವರು ನೀವು ಮಾತಾಡಿ ತೋರಿಸೇ ಇಲ್ವಾ? ಇಲ್ಲ ಮೇಡಮ್, ನಾನು ಸೈಲೆಂಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ನಾನು ಸಿಕ್ಕಾಪಟ್ಟೆ ಸ್ವಲ್ಪ ತರಲೆ. ಈಗ ಸ್ವಲ್ಪ ಮಾತಾಡಿದ್ರೆ ಜಾಸ್ತಿ ಮಾತಾಡ್ತೀನಿ, ಅದು ಇದ್ದಿದ್ದು. ಯಾಕಂದ್ರೆ ನಾನು ಮಾತಾಡಲ್ಲ, ಅದು ಅನುಭವ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ಈಗ ಏನೋ ಸ್ಪೋರ್ಟ್ಸ್ ಮಾಡಿದ್ದೀನಿ ಅಥವಾ ಏನೋ ಒಂದು ವಿಷಯಗಳ ಬಗ್ಗೆ ನಾನು ಸ್ವಲ್ಪ ಅದನ್ನು ಅರ್ಥವಾಗಿ ಪರಿಪೂರ್ಣವಾಗಿ ಹೇಳ್ಬೇಕು ಅನ್ನೋದು ನನ್ನದೊಂದು ಸಿದ್ಧಾಂತ. ಅದು ಅಲ್ಲಿ ಹೋದಾಗ ನಾನಂತೂ ಸೈಲೆಂಟ್ ಇಲ್ಲ, ಸಿಕ್ಕಾಪಟ್ಟೆ ತರಲೆ. ಎಲ್ಲರ ಜೊತೆಲೂ ಫನ್ನಿಯಾಗಿ ಎಲ್ಲರ ಜೊತೆ ಓಡಾಡ್ಕೊಂಡು ಮಾತಾಡಿಕೊಂಡು ಎಲ್ಲ ಇದು ಮಾಡಿದ್ದೀನಿ. ಈಗ ನಾನು ಸೈಲೆಂಟ್ ಆಗಿದ್ದೀನಿ ಅಂದ್ರೂ ಕೂಡ ನಮ್ಮ ಜಂಟಿ RJ ಅಮಿತ್ ಅವರು ಸೈಲೆಂಟ್ ಆಗಿರೋದು ಸಾಧ್ಯನೇ ಇಲ್ಲ. ಮಾತಾಡ್ತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಟೈಗರ್ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ನಾವೆಲ್ಲ ಇಬ್ಬರು ಬೇರೆ ಹತ್ರನೂ ಮಾತಾಡಿಸ್ತಿದ್ದೀವಿ. ನಾವು ಇಬ್ಬರೂ ಅಲ್ಲಿ ತರಲೆ ಮಾಡಿದ್ದೀವಿ. ಸಾಕಷ್ಟು ನಮ್ಮ ಅಲ್ಲಿ ಜಂಟಿ, ನೀನು ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ಮತ್ತು ಜಂಟಿ ಅಂತಂದಿದ್ದು. ಅಂದರೆ ಸೇವಕರು ನಾವು, ಅವರು ಅರಸರು ಏನು ನಮಗೆ ಕೆಲಸ ಹೇಳ್ತಿದ್ರು ಆ ಕೆಲಸಗಳೆಲ್ಲ ಮಾಡ್ತಾಯಿದ್ವಿ. ಸುಮ್ಮನೆ ನಾವು ಕಾನ್ಸೆಪ್ಟ್ ಇಷ್ಟ ಆಗಿತ್ತಾ? ಇಲ್ಲ ಮೇಡಮ್, ಅಲ್ಲಿ ಹೋದ್ಮೇಲೆ ಕಾನ್ಸೆಪ್ಟ್ ಇಷ್ಟ ಆಗಿದ್ದು. ಒಂದು ನನಗೆ ಈ ಜಂಟಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆಗೆ ನನಗೆ ಒಂಥರ ನಾನು ಓಪನ್ ಅಪ್ ಆಗೋದಕ್ಕೆ ಸ್ವಲ್ಪ ಇದಾಯ್ತು ಮೇಡಮ್ ನನಗೆ. ಯಾಕಂದರೆ ಏನೇ ಇದ್ರೂ ಕೂಡ ಒಂಟಿಯಾಗಿದ್ದರೆ ನಾನು ಅದನ್ನು ಆಗ್ರಹಿಸ್ಬೋದು, ಒಂಥರ ಅದನ್ನು ಖಂಡಿಸ್ಬೋದು. ನಿಮ್ಗೆ ಅದು ಅನ್ಸುತ್ತಾ ಪಾರ್ಶಾಲಿಟಿ ಮಾಡಿದ್ದಾರೆ ಅಂತ? ಇಲ್ಲ ಮೇಡಮ್, ಅದು ನನಗೆ ಅನ್ಸೋದಿಲ್ಲ. ಯಾಕಂದರೆ ಈಗ ಅದು ಆ ಕಾನ್ಸೆಪ್ಟು ಒಂಟಿ ಮತ್ತು ಜಂಟಿ ಅಂತ ಬಿಗ್ ಬಾಸೇ ಮಾಡಿರುವಾಗ ನನಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಯಾಕಂದರೆ ನಾವು ಹೋಗುವಾಗಲೇ ನನಗೆ ಆವಾಗ ಜನಗಳು ಆಯ್ಕೆ ಮಾಡಿ ಒಂದು 74 ಮಾರ್ಕ್ಸ್ ಕೊಟ್ಟಿದ್ದರು. ಅವರು ಇನ್ನೊಂದು ಮಾರ್ಕ್ಸ್ ಕೊಟ್ಟಿದ್ರೆ ನಾನು ಒಂಟಿಯಾಗಿ ಹೋಗ್ತಾಯಿದ್ದೆ. ಒಂಟಿ ಟೈಗರ್ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕಾದ್ರೆ ನನಗೆ ಗರ್ಜಿಸಿ ಎಲ್ಲರನ್ನೂ ಒಳ್ಳೆ ಬೇಟೆ ಆಡಿ ಒಳ್ಳೆ ಗೆಲ್ಬೋದಾಗಿತ್ತು, ಫೈನಲ್ವರೆಗೂ ಬರ್ತಾಯಿದ್ದೆ. ಜಂಟಿಯಾಗಿ ಹಾಕ್ಬಿಟ್ರು ಮೈ ಬ್ರದರ್ ಅಮಿತ್ ಅವ್ರನ್ನ ಒಂದು ಆ ಸಂದರ್ಭದಲ್ಲಿ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಸಂದರ್ಭ ಬಂತು. ಬಟ್ ಅವರೇ ನಿಮ್ಮನ್ನ ಕಂಡಿಡ್ದಿದ್ದು. ಅಂದರೆ ಅವರು ಹೆಂಗೆ ಗೊತ್ತಾ, ಬೇರೆಯವರೆಲ್ಲರೂ ಯಾರೋ ಗೊತ್ತಿಲ್ಲ ಅನ್ನೋ ಥರ ಇದ್ರೂ ಬಟ್ ಅವ್ರು ನಿಮ್ಮನ್ನ ಐಡೆಂಟಿಫೈ ಮಾಡಿದ್ರು, ನಿಮ್ಮನ್ನು ಗುರ್ತಿಸಿದ್ರು. ನನಗೆ ಇವ್ರು 3 ಜನ ನಾನು ಐಡೆಂಟಿಫೈ ಮಾಡಿಲ್ಲ. ಸೊ ಇವ್ರು ಗುರ್ತು ಹಿಡಿದಿದ್ದಾರೆ, ಸ್ವಲ್ಪ ಮೆಚೂರ್ ಇದ್ದಾರೆ. ಸೊ ಇವ್ರ ಜೊತೆ ನಾನು ಜಂಟಿಯಾಗಿ ಹೋಗಿ ಬಂತ ಹೇಳ್ಬಿಟ್ಟು RJ ಅಮಿತ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಸಂದರ್ಭ ಒದಗಿ ಬಂತು. ಸೊ ಇಲ್ಲಾಂದಿದ್ರೆ ನಾನು ಈ ಮಾಳ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಮೈಂಡ್ ಸೆಟ್ಟಲ್ಲಿ ಇತ್ತು. ಅಂದರೆ ಸ್ವಲ್ಪ ನಾನು ದಾವಣಗೆರೆ ಅಲ್ವಾ ಪ್ರಾಪರು, ಇವ್ರು ಉತ್ತರ ಕರ್ನಾಟಕ ಸ್ವಲ್ಪ ಇವ್ರನ್ನ ಇದು ಮಾಡಿ ಅಂದ್ಕೊಂಡೆ. ಸಾರ್ ಅವಾಗ ಇಲ್ಲ, ನೀವು ಯಾರನ್ನ ನೀವು ಜಂಟಿಯಾಗಿ ಆಯ್ಕೆ ಮಾಡ್ಕೊಳ್ತೀರೋ ಏನಾದರೂ ಒಂದು ಪ್ರಶ್ನೆ ಕೇಳಿಕೊಂಡು ನೀವು ಆಯ್ಕೆ ಮಾಡ್ಕೊಳ್ಳಿ. ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತೀರಾ, ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಿದೆಯಾ
ಅಥವಾ ಅವ್ರ ಪರಿಚಯ ನಿಮಗಿದೆಯಾ, ನಿಮಗೊಂದು ಸ್ವಲ್ಪ ಕಾಲಾವಕಾಶ ಕೊಡ್ತೀನಿ, ನೀವು ಅದನ್ನು ಯೋಚನೆ ಮಾಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಆವಾಗ ಕೆಲವೊಂದು ಪ್ರಶ್ನೆಗಳು ಕೇಳಿಕೊಂಡು ನನ್ನ ಬಗ್ಗೆ ಏನಾದರೂ ನನ್ನ ಹೆಸರು ಗೊತ್ತಿದೆಯಾ ಅಂತ ಕೇಳಿದಾಗ ಹೌದು, ಇದರಿಂದ ಇಲ್ಲಿ ಆರ್ ಜೆ ಅಮಿತ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋವಂಥ ಒಂದು ಸಂದರ್ಭ ಒದಗಿ ಬಂತು. ಸೊ ನಾವು ಬಿಗ್ ಬಾಸ್ ಮನೆಗಳಿಗೆ ಹೋದಾಗ ಗೊತ್ತಾಗಿದ್ದು, ನಾವೇನು ಅಂದ್ಕೊಂಡಿದ್ವಿ ಬರೀ ಸ್ಟೇಜಿಂದ ಒಳಗೊಳಗೆ ಹೋಗೋದಕ್ಕೆ ಮಾತ್ರನೇ ಅದು ಜಂಟಿಯಾಗಿ ಬೆಲ್ಟ್ ಹಾಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದು. ನಮಗೆ ಪರ್ಮನೆಂಟ್ ಆಗಿ ಅಲ್ಲಿ ಇರಬೇಕಂತ ಗೊತ್ತಿಲ್ಲ. ನಾವೇನು ಅಂದ್ಕೊಂಡಿರೋದು ಜಸ್ಟ್ ಆ ಬೆಲ್ಟ್ನ ಅಲ್ಲಿಂದ ಏನು ಸ್ಟೇಜಿಂದ ಲಾಂಚ್ ಆಯ್ತಲ್ಲ, ಸ್ಟೇಜಿಂದ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಮಾತ್ರ, ಆಮೇಲೆ ಬಿಚ್ಬಿಟ್ಟು ನಮ್ಮ ಪಾಡಿ ನಾವು ಆಟ ಆಡೋದು ಅಂದ್ಕೊಂಡು ನಾವು ಇದ್ದಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಅಂದರೆ ಅದು ಗೊತ್ತಿಲ್ಲ, ಅದು ಈ ಕಾನ್ಸೆಪ್ಟು ಬಿಗ್ ಬಾಸ್ ಸೀಸನ್ 12 ಒಂಟಿ ಮತ್ತು ಜಂಟಿ ಇದು ಈಗ ಇರಬೇಕಂತ ಒಂದು ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಏನು ಆ ಬೆಲ್ಟ್ ತೆಗಂಗೇ ಇಲ್ಲ. ಅಂದರೆ ವಾಶ್ರೂಮ್ ಹೋಗುವಾಗ ಅಥವಾ ಮಲಗುವಾಗ ಎರಡೇ ಟೈಮು ಅದನ್ನು ಅಷ್ಟೇ ಅದನ್ನು ಬೆಲ್ಟ್ ಬಿಚ್ಚಬೇಕು. ಸಪೋಸ್ ನೀವು ಊಟ ಮಾಡುವಾಗ ಅಥವಾ ಇನ್ನೇನೋ ಅಲ್ಲಿ ಆ ಕಡೆ ಈ ಕಡೆ ಕೆಲಸ ಮಾಡುವಾಗಂತೂ ಬಿಚ್ಚಿದ್ರಂತೂ ನಮ್ಮ ಅರಸರು ಬಂದ್ಬಿಟ್ಟು ಅಲ್ಲೇ ಅವರು ನಮ್ಮ ಮೇಲೆ ಪನಿಷ್ಮೆಂಟ್ ಇದು ಮಾಡೋರು, ಅಥವಾ ನಮಗೆ ಊಟನೇ ಸಿಗ್ತಾ ಇದ್ದಿಲ್ಲ. ಸೊ ಇದರಿಂದ ಭಾಳ ನಮಗೆ ಅಲ್ಲಿ ಇದಾಗೋಯ್ತು. ಈ ಒಂಟಿ ಜಂಟಿ ಇದಂತ ಅನ್ನೋದು ನನಗೆ ಒಳಗಡೆ ಬಂದಮೇಲೆ ಗೊತ್ತಾಗಿದ್ದು ಮೇಡಮ್. ಸೊ ಸರ್, ಇವಾಗ ನೀವು ಬಿಗ್ ಬಾಸ್ ಒಳಗೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಕನಸಿಟ್ಕೊಂಡು ಹೋಗಿರ್ತೀರ, ಅದಕ್ಕೊಂದು ಪ್ರಿಪ್ರೇಷನ್ ಮೇಡಮ್ನ ಕೇಳೋಣ ಅಂದ್ಕೊಂಡೆ. ಪಾಪ ಅವ್ರ ಮಕ್ಕಳು ಬಂದರು, ಎಕ್ಸಿಟ್ ಆದರು. ನಿಮ್ಮ ಪ್ರಿಪ್ರೇಷನ್ ಒಂದಿರುತ್ತೆ, ಅದಕ್ಕೆ ಬರೋಣ ನಾವು. ಹೆಂಗಿರುತ್ತೆ ಸರ್ ಪ್ರಿಪ್ರೇಷನ್? ಹೆಂಗೆ ಬಂತು ನಿಮಗೆ ಕಾಲ್? ಯಾರಿಂದ ಬಂತು? ಹೆಂಗೆ ನೀವು ಕನಸಲ್ಲೂ ಅಂದ್ಕೊಂಡಿದ್ರೆ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ, ಅಥವಾ ನಿಮ್ಗೆ ನಿಜವಾಗ್ಲೂ ಆಸೆ ಇತ್ತಾ? ಇಲ್ಲ ಮೇಡಮ್, ಇದು ನನಗೆ ನಿಜವಾಗ್ಲೂ ಕನಸು ಕೂಡ ಕಂಡಿರಲಿಲ್ಲ. ನನಗೆ ಬಿಗ್ ಬಾಸ್ ಅವರು ಇದನ್ನು ನನಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಕೂಡ ಆಸೆನೇ ಇದ್ದಿಲ್ಲ, ಕನಸು ಕೂಡ ಕಂಡಿರಲಿಲ್ಲ. ಯಾಕಂದರೆ ನಾನು ಈಗ ಆಲ್ರೆಡಿ ಒಂದು ಕ್ರೀಡಾ ಇದರಲ್ಲಿ ಒಂದು ಸ್ವಲ್ಪ ಒಂದು ಅಚೀವ್ಮೆಂಟ್ ಮಾಡಿರೋದ್ರಿಂದ, ಅಂದರೆ ನಾನು ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಕೆಲವೊಂದು ಕಾಂಪಿಟೇಷನಲ್ಲಿ ಗೆದ್ದಿದ್ದೆ. ನಾನು ಕೆಲವೊಂದು ಸಾಕಷ್ಟು ಸ್ಟೇಟು ಮತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲ ನಾನು ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದೆ. ಸೊ ಆ ಪ್ರಶಸ್ತಿಗಳ ಪಡೆದಾದ್ಮೇಲೆ ನಾನು ಪ್ರತಿದಿನ ನಾನು ಜಿಮ್ ವರ್ಕೌಟ್ ಮಾಡ್ತೀನಿ. ಮತ್ತು ಕೆಲವೊಂದು ನಮ್ಮ ಯುವಕರಿಗೆ ಆರೋಗ್ಯದ ಬಗ್ಗೆ ಒಂದು ಮೋಟಿವೇಶನ್ ಸ್ಪೀಚು, ಒಂದು ಇದು ಜಾಗೃತಿ ಮೂಡಿಸ್ತೀನಿ. ಸೊ ಇದೇ ಥರದ್ದೇ ನಾವು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿ ನಾನು ಇದ್ದಿದ್ದು. ಅಂದರೆ ಬಾಡಿ ಬಿಲ್ಡಿಂಗ್ ಮಾಡಿಬಿಟ್ಟು ಅಚೀವ್ಮೆಂಟ್ ಮಾಡಿ ನಾನು ಹಾಗೆ ಸುಮ್ಮನೆ ಇರಲಿಲ್ಲ. ಪ್ರತಿದಿನ ಎವ್ರಿಡೇ ನಾನು ಚಟುವಟಿಕೆಯಿಂದ ಇದ್ದು ಇದನ್ನೆಲ್ಲ ಮಾಡ್ತಾಯಿದ್ದೆ. ಜೊತೆಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಒಂದು ಸ್ವಲ್ಪ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಸೊ ಗೊತ್ತಿಲ್ಲ, ಅದು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸ್ವಲ್ಪ ರೀಚ್ ಆಗೋ ಥರ ಕಾರಣ ಆಗೋಯ್ತು. ಅದಾದಮೇಲೆ ನೋಡಿದ್ರೆ ಒಂದು ಸಲ ಇದೇ ಥರ ಕಾಲ್ ಬಂತು ನನಗೆ, ಈ ಥರ ಸೀಸನ್ 12ಗೆ ಬಿಗ್ ಬಾಸ್ಗೆ ನಿಮಗೆ ಕಂಟೆಸ್ಟ್ ಆಗಿ ಇಷ್ಟ ಇದೆ ನಿಮಗೆ ಅಂತ ಕೇಳಿದ್ರು. ನಾನು ಅಂದ್ಕೊಂಡಿದ್ದು ನಾವು ಬಿಗ್ ಬಾಸ್ ಟಿ ವಿಲಿ ನೋಡಿದ್ದೀವಿ, ಅದು ಸೀಸನ್ 1ಇಂದ 11ವರೆಗೂ ನೋಡಿದ್ದೀವಿ. ಸೊ ಈ ಥರ ಕಾಲ್ ನಮಗೆ ಬರ್ತದಂತ ನಾವು ಕನಸು ಮನಸ್ಸಲ್ಲಿ ಕೂಡ ಕಂಡಿಲ್ಲ. ಆಮೇಲೆ ಇದು ಯಾರಾದರೂ ನಮಗೆ ಸುಮ್ಮನೆ ತಮಾಷೆ ಮಾಡೋಕ್ಕೆ ಮಾಡ್ತಾರೋ, ಯಾಕಂದರೆ ನಾನು ನೋಡಿದ್ರೆ ಅಚೀವ್ಮೆಂಟ್ ಎಲ್ಲ ಮಾಡಿ ಬಿಟ್ಬಿಟ್ಟಿದ್ದೀನಿ. ಈಗ ಜಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ಮತ್ತು ಬೇರೆಯವರೆಲ್ಲ ಭಾಳ ಜನ ಬಿಗ್ ಬಾಸ್ಗೆ ನಮಗೆ ಅವಕಾಶ ಕೊಡಿ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಈ ಥರದ್ದು ಒಂದು ಜಿಮ್ ವರ್ಕೌಟ್ ಮಾಡ್ಕೊಂಡು ಒಂದು ವೀಡಿಯೋಗಳನ್ನ ಹಾಕ್ಕೊಂಡಿದ್ದು. ಅದು ಸಂಪರ್ಕ ಬಂದ ತಕ್ಷಣ ಯಾವ ಥರ ಆಯ್ತು ಅಂದರೆ ನನಗೆ ಒಂಥರ ಈ ಕುರುಡನಿಗೆ ಕಣ್ಣು ಬಂದ ಥರ ಆಗೋಯ್ತು. ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಏನು ನಾವೇನು ಕಂಡಿಲ್ಲ ಅದನ್ನು. ಆಮೇಲೆ ಬಂದ ತಕ್ಷಣ ನಮ್ಮ ಮನೆಯಲ್ಲಿ ಫಸ್ಟು ನಮ್ಮ ವೈಫಿಗೆ ಹೇಳಿದೆ, ಈ ಥರ ಬಿಗ್ ಬಾಸಿಂದ ಈ ಥರ ಫೋನ್ ಬರ್ತಾಯಿದೆ ಅಂತಂದೇಳಿ. ಅವರು ಆಮೇಲೆ ನನಗೆ ವೀಡಿಯೋ ಕಾಲ್ ಮಾಡಿ ಎಲ್ಲ ಇಂಟ್ರೆಸ್ಟ್ ಇದೆಯಾ ನಿಮಗೆ ಅಂತ ಹೇಳ್ಬಿಟ್ಟು ಕೇಳಿದರು. ನನಗೆ ನಂಬೋಕೆ ಆಗಿಲ್ಲ, ಅದನ್ನು ಬಿಗ್ ಬಾಸಿಂದ ಕಾಲ್ ಮಾಡ್ತಿದ್ದಾರೆ, ನಮ್ಮನ್ನು ಚೆಕ್ ಮಾಡ್ತಿದ್ದಾರೆ ಅಂತ ಗೊತ್ತೇ ಆಗಿಲ್ಲ. ನಾನು ಇರೋ ವಿಷಯಗಳನ್ನ ಅವ್ರ ಹತ್ರ ಮಾತಾಡಿದೆ. ಅಂದರೆ ನಾನೇನು ಅಚೀವ್ಮೆಂಟ್ ಮಾಡಿದ್ದೇನೋ, ನಾನಿರೋ ಏನು ಈಗೇನು ಕಂಡೀಷನ್ ಇದೆಯೋ ಇದೇ ಥರದ್ದೇ ಇದು ಮಾಡಿದೆ. ಆಮೇಲೆ ಅವರು ಓಕೆ ಅಂತಂದು ಹೇಳಿದಾಗ ನಮಗೆ ಭಾಳ ಖುಷಿ ಆಗೋಯಿತು. ಪರವಾಗಿಲ್ಲಪ್ಪ, ನಾವು ಒಂದು ಇದರಲ್ಲಿ ಸ್ಪರ್ಧಿಯಾಗಿ ಹೋಗ್ತಾಯಿದ್ದೀವಿ, ಒಂಥರ ಖುಷಿ ಆಯಿತು. ಸೊ ಈಗ ಭಾಳ ಜನಗಳು ಕಷ್ಟಪಡ್ತಾ ಇರ್ತಾರೆ ಮೇಡಮ್, ನಾವು ಕೂಡ ಅದೇ ಥರದ್ದು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ವಿ. ನಾವು ಪ್ರಯತ್ನ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ನಾನು ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಕ್ಕೆ ಇದು ಒಂದು ಪ್ರತಿಫಲವಾಗಿ ನನಗೆ ಸಿಕ್ತು. ಒಂಥರ ತುಂಬ ಖುಷಿಯಾಗಿದೆ ಮೇಡಮ್. ಇದರಿಂದ ಏನು ಪ್ರಿಪ್ರೇಷನ್ ಅಂತಂದರೆ ಏನು, ಈಗ ಸ್ವಲ್ಪ ವರ್ಕೌಟ್ಸ್ ಎಲ್ಲ ಮಾಡ್ತಾಯಿದ್ದೆ, ಡಯಟಿಂಗ್ ಇರಲಿಲ್ಲ. ಸ್ವಲ್ಪ ಡಯಟ್ ಮಾಡಿಕೊಂಡು ಸ್ವಲ್ಪ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಫಿಸಿಕಲಾಗಿ ಸ್ವಲ್ಪ ನಾವು ಅಲ್ಲಿ ಫಿಟ್ ಆಗಿರಬೇಕು. ಅದು ಬಿಗ್ ಬಾಸ್ ಮನೆ ಅಂತಂದರೆ ಬರೀ ಅಲ್ಲಿ ಫಿಸಿಕಲಿ ಬರೋದಿಲ್ಲ, ಮಾನಸಿಕವಾಗಿ ಮತ್ತು ನಮ್ಮ ವ್ಯಕ್ತಿತ್ವ ಕೂಡ ಪ್ರದರ್ಶನ ಮಾಡಬೇಕಾಗುತ್ತೆ ಬಿಗ್ ಬಾಸಲ್ಲಿ ಅಂಥೇಳಿ. ನೋಡೋದು ಬೇರೆ, ಒಳಗಡೆನೆ ಹೋಗ್ತೀವಿ ಅಂದಾಗ
ಅದು ನಾವು ಇಮ್ಯಾಜಿನು ಮಾಡ್ಕೊಂಡಿರಲ್ಲ. ಈಗ ಒಳಗಡೆ ಹೋಗಿ ಹೆಂಗಪ್ಪ ಇಲ್ಲಿ ಕೂತ್ಕೊಂಡು ಜಡ್ಜ್ ಮಾಡ್ತಿರ್ತೀವಿ, ಇವ್ರು ಹಿಂಗೆ ಆಡಬೇಕಿತ್ತು, ಇವ್ರು ಹಿಂಗೆ ಮಾಡಬೇಕಿತ್ತು, ಇವ್ರು ಯಾಕೆ ಇವ್ರ ಜೊತೆ ಕ್ಲೋಸ್ ಆದರೂ ಏನೋ, ಇವ್ರ ಜೊತೆಲಿ ಇರಲೇಬಾರ್ದಿತ್ತು, ಇವ್ರ ಜೊತೆ ಬಂದಿದ್ದಕ್ಕೆ ಹಿಂಗಾಯ್ತು, ಅವ್ರ ಜೊತೆ ಇರಲಿಲ್ಲದಕ್ಕೆ ಹಿಂಗಾಯ್ತು, ಹಿಂಗೆಲ್ಲ ಮಾತಾಡಿ. ಬಟ್ ಅಲ್ಲಿ ಒಳಗಡೆ ಹೋದಾಗ ನಿಮ್ಗಾಗೋ ಫೀಲೇ ಬೇರೆ. ನಿಮಗೆ ಚೆನ್ನಾಗಿ ಗೊತ್ತಾಗ್ತಿರುತ್ತೆ ಅದು. ಗೊತ್ತಾಯ್ತು ಮೇಡಮ್ ಅಲ್ಲಿ ಅಲ್ವಾ? ಖಂಡಿತ ಮೇಡಮ್. ನಾನು ಹೊರಗಡೆಗೆಯಿಂದ ಇಲ್ಲಿ ಸುಮ್ಮನೆ ಅಂದ್ಕೊಂಡಿದ್ದೆ ಬೇರೆ, ಒಳಗಡೆಗೆ ಹೋದಾಗ ಎಲ್ಲ ನಮ್ಮ ಥರನೇ ಸಾಧನೆ ಮಾಡಿ ಭಾಳ ಜನಗಳೆಲ್ಲ ಬಂದಿದ್ದರು. ಸೊ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಅಲ್ಲಿ. ಅದು ಯಾವ ಥರ ಎಕ್ಸ್ಪೀರಿಯೆನ್ಸ್ ಅಂದರೆ, ಅವ್ರು ಯಾರೂ ನಾನು ಎಲ್ಲ ಟಿ ವಿಲಿ ನೋಡಿರೋದು ಎಲ್ಲೂ ಆಚೆ ಕಡೆಗೆ ಎಲ್ಲೂ ನಾನು ಅವ್ರನ್ನ ಮಾತಾಡ್ಸಿಲ್ಲ. ಸೊ ಅಲ್ಲಿ ಅವ್ರನ್ನ ನಾನು ಪರಿಚಯ ಮಾಡಿ ಅವ್ರನ್ನ ಕನೆಕ್ಟ್ ಆಗಬೇಕು, ಒಂಥರ ಅವ್ರನ್ನ ಪ್ರೀತಿ ಗೆಲ್ಲಬೇಕು. ಸ್ವಲ್ಪ ತುಂಬ ಒಂಥರ ವಿಚಿತ್ರ ಅನ್ನಿಸ್ತು. ಬಟ್ ಆದ್ರೂ ಪರವಾಗಿಲ್ಲ, ನಾನು ಎಲ್ಲರ ಜೊತೆಲೇ ಕನೆಕ್ಟ್ ಆಗ್ತೀನಿ. ಮತ್ತು ನಾನು ಮತ್ತು RJ ಅಮಿತ್ ಅವರು ತುಂಬ ಬೇರೆ ಬೇರೆ ಕ್ಷೇತ್ರದಿಂದ ಬಂದು ಇರೋದ್ರಿಂದ ನಮ್ಮ ವ್ಯಕ್ತಿತ್ವ ಬೇರೆ ಆಗಿದ್ರು ಕೂಡ ನಾವು ಇಬ್ಬರೂ ಬೇಗನೆ ಕನೆಕ್ಟ್ ಆಗಿ ಎಲ್ಲರ ಜೊತೆಗೆ ನಾವೆಲ್ಲ ಬೆರೆತ್ಕೊಂಡಿದ್ವಿ ಅಲ್ಲಿ ಫುಲ್ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಒಂಥರ ಒಳ್ಳೆ ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಮೇಡಮ್ ನನಗೆ. ಒಂಥರ ಯಾಕೆ ನಿಮ್ಮ ಜೊತೆಗೆ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ಅಂತ ಅನಿಸ್ತಿತ್ತು ನನಗೇನೋ ಹಂಗೆ ಅನ್ನಿಸ್ತು. ಅಂದರೆ ನೀವು ಪಾಪ ಎಷ್ಟು ಪ್ರೀತಿ ಮಾಡ್ತೀರಾ, ಎಲ್ಲರೂ ಮಾತಾಡ್ಸೋಕ್ಕೆ ಹೋಗ್ತೀರಾ, ಆದರೆ ಯಾರು ಅಷ್ಟು ನಿಮಗೆ ಸಾಥ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ಇಲ್ಲ ಮೇಡಮ್, ಎಲ್ಲರ ಜೊತೆಲಿ ಮಾತಾಡಿದ್ದೀವಿ. ಬಟ್ ಅಲ್ಲಿ ಓಪನ್ ಅಪ್ ಆಗಿದ್ದೀವಿ ನಾವು ಎಲ್ಲರೂ. ಅಲ್ಲಿ ಏನು ಅರಸರು ಕೆಲಸ ಹೇಳ್ತಾಯಿದ್ರು, ನಮ್ಮ ಸೇವಕರಿಗೆ ಕೆಲಸನೂ ಮಾಡ್ತಾಯಿದ್ವಿ. ನಾವು ಎಲ್ಲರ ಜೊತೆಗೆ ಅಲ್ಲೆಲ್ಲ ಒಡನಾಡಿ ಇಟ್ಕೊಂಡಿದ್ವಿ. ಬಟ್ ಆದರೂ ಕೂಡ ಅವರು ನೋಡಿದಿರಂಗೆ ಮಾತಾಡಿದ್ರು ಕೂಡ ಮಾತಾಡ್ದಿರಂಗೆ, ಇಲ್ಲ ನೀವಿನ್ನೂ ಓಪನ್ ಆಗಬೇಕು ಎಲ್ಲೊಂದು ಕಡೆ ಸೈಲೆಂಟ್ ಇದ್ದೀರಾ ಅಂತ ಹೇಳ್ತಾಯಿದ್ರು. ಅಂದರೆ ನಮ್ಮ ವ್ಯಕ್ತಿತ್ವ ಇದು, ನಾವು ಹಾಗೇ ಇದ್ದಿದ್ದು. ಸೈಲೆಂಟ್ ಅಂತೂ ಇದ್ದಿಲ್ಲ ನಾನು. ಪ್ರತಿದಿನ ನಾನು ಏನು ಅಲ್ಲಿ ಆ್ಯಕ್ಟಿವ್ ಆಗಿ ಎಲ್ಲರ ಜೊತೆಗೂ ನಾವು ಇದ್ದಿದ್ದು. ಒಂದು ಏನಂದರೆ, ನಾವಲ್ಲಿ ಸುಮ್ಮನೆ ಕೂಗಾಡಿಕೊಂಡು ಚೀರಾಡಿಕೊಂಡು ಗಲಾಟೆ ಮಾಡಲಿಲ್ಲ. ಅದೇನೋ ಮೋಸ್ಟ್ಲಿ ಆ ಥರ ಇದ್ರೇನೆ ಅಲ್ಲಿ ಒಳಗಿರಕ್ಕೆ ಸಾಧ್ಯನಾ ಅಂತ. ಹೌದು ನೋಡು, ಅದು ಒಂದು ನಾವು ಸುಮ್ಮನೆ ಈಗ ಯಾವುದೋ ಫ್ಯೂಚರಲ್ಲಿ ಯಾರೇ ಆಗಲಿ, ಯಾರಿಗೆ ಗೊತ್ತಪ್ಪ, ಹೂನೋಸ್ ಯಾರು ಬೇಕಾದ್ರೂ ಹೋಗ್ಬೋದು, ಇವ್ರಿಗೆ ನೋಡಿ ಹೆಂಗೆ ಆಫರ್ ಬಂದಿದೆ. ಹಾಗೆ ನೀವು ಒಳಗಡೆ ಏನಾರು ಹೋದ್ರೆ ಗ್ಯಾರಂಟಿ ಒಂದಲ್ಲ ಒಂದು ಕಾರಣಕ್ಕೆ ಅಲ್ಲಿ ಜಗಳ ಬರೋವಂಥ ಪ್ರಮೇಯನೇ ಇಲ್ಲದೆ ಇದ್ರೂ ನೀವು ಸೃಷ್ಟಿ ಮಾಡ್ಕೊಂಡು ಜಗಳ ಆಡೋದು, ಆಯ್ತಾ? ಅದರಿಂದನೇ ನಾವು ಸುಮ್ಮನೆ ಜಗಳ ಆಡಬೇಕಲ್ಲಿ, ಇಲ್ಲ ಸುಮ್ಮನೆ ಚೀರಾಡಬೇಕು, ಇಲ್ಲ ಕೂಗಾಡಬೇಕು, ಇಲ್ಲ ನಮ್ಮ ಜೊತೆಲಿ ಹೌದು ನಮ್ಮ ಜೊತೆಲಿ ಇದಾರಲ್ಲ ನಮ್ಮ ಜಂಟಿ RJ ಅಮಿತ್ ಅವರು, ಇವ್ರಿಗಾದ್ರೂ ಬೈಬೇಕು, ಇಲ್ಲ ನಾವಿಬ್ಬರು ಏನಾದರೂ ಒಂದು ಕಿತ್ತಾಡೋ ಅಂತ ಇದಾಗಬೇಕು. ಅದು ನಾವಿಬ್ಬರೇ ಆದರೂ ಕಿತ್ತಾಡಬೇಕಾಯ್ತು, ಇಲ್ಲ ಚೀರಾಡ್ಕೊಂಡು ಕೂಗಾಡಬೇಕಾಗಿತ್ತು. ಈ ಕೆಲಸ ಅಲ್ಲಿ ಆಗಲಿಲ್ಲ, ನಮ್ಮಿಬ್ಬರಿಂದ ಆಗಲಿಲ್ಲ ಮೇಡಮ್. ಆದರೆ ನನಗೆ ಒಂದೇನಾದರೂ ತುಂಬ ಆತರ ಬಿದ್ದುಬಿಟ್ರ ಅಂತ, ಒಂದು ವಾರದಲ್ಲೇ ನಿಮ್ಮನ್ನು ಈಚೆ ಕಳ್ಸಂಗೆ RJ ಅಮಿತ್ ಮಾತಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಅದೇ ತುಂಬ ಆಶ್ಚರ್ಯ. ಅವ್ರು ಹೆಂಗೆ ಸುಮ್ಮನಿದ್ರು, ನೀವಿಬ್ಬರು ಯಾಕೆ ಸ್ಟ್ರಾಂಗ್ ಆಗಲಿಲ್ಲ? ಇದು ನಮಗೆ ಒಂದು ವಾರದಿಂದನೂ ತಲೆಯಲ್ಲಿ ಕೊರಿತಾ ಇದೆ. ತುಂಬ ಸ್ಟ್ರಾಂಗು, ಅವರು ಸ್ಟ್ರಾಂಗ್ ಕಂಟೆಂಟು, ನಾನು ಸ್ಟ್ರಾಂಗ್ ಕಂಟೆಂಟು. ಏನಾಯ್ತಂದರೆ, ನಾನು ಎಂಟ್ರೆನ್ಸ್ ಬರುವಾಗಲೇ ಟೈಗರ್ ಬಂತು, ಟೈಗರು ದಾವಣಗೆರೆ ಟೈಗರ್ ಅಂತೇಳಿ ಬಂದಿದ್ದ ತಕ್ಷಣವೇ ಎಂಟ್ರೆನ್ಸ್ಗೆ ಬಂದಿದ್ದ ತಕ್ಷಣ ಅಲ್ಲಿರ್ತಕ್ಕಂಥ ನಮ್ಮೆಲ್ಲರೂ ಪ್ರತಿಸ್ಪರ್ಧಿಗಳು ಏನಿದ್ರಲ್ಲ ಅವರೆಲ್ಲರೂ ನೋಡಿದ್ರು, ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ, ಇವ್ರು ಬಿಟ್ಟರೆ ತುಂಬ ಮಾತಾಡ್ತಾರೆ. ಸೊ ಮತ್ತು ಇವರೆಲ್ಲ ಟಾಸ್ಕಿಗೆ ಬಂದಾಗ ಫಿಸಿಕಲಿ ಫಿಟ್ ಇರೋದ್ರಿಂದ ಎಲ್ಲೋ ಒಂದು ಕಡೆಗೆ ಇವ್ರು ನಮಗೆ ಪ್ರತಿಸ್ಪರ್ಧಿಯಾಗಿ ಇವ್ರು ಫೈನಲ್ ಬರ್ಬೋದು ಅಂತೇಳ್ಬಿಟ್ಟು ಅವರೆಲ್ಲರೂ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹೊರಗಡೆ ಫ್ರೆಂಡ್ ಆಗಿ ಅವರು ಎದ್ದೋದ್ರಿಂದ ಅಲ್ಲಿ ಒಳಗಡೆಗೆ ಬಂದ ತಕ್ಷಣ ಅವರೆಲ್ಲರೂ ಭಾಳ ಬೇಗನೆ ಅವರೆಲ್ಲ ಕನೆಕ್ಟ್ ಆಗಿದ್ದರು. ಸೊ ನಮ್ಮಿಬ್ಬರನ್ನ ಮಾತ್ರನೇ ಎಲ್ಲೋ ಒಂದು ಕಡೆಗೆ ಅವರು ಓಪನ್ ಅಪ್ ಆಗಿದ್ದೀವಿ, ಡ್ಯಾನ್ಸು ಮಾಡುತ್ತಾ ಇದ್ವಿ, ಎಲ್ಲರ ಜೊತೆಲೂ ಮಿಂಗಲ್ಲ, ಎಲ್ಲರ ಜೊತೆ ಕೆಲವೊಂದು ತೋರಿಸಿಲ್ಲ ಅಂತಂದರೆ ನೀವು ಹೇಳ್ತಿರೋದು ಯಾವುದು ಅಲ್ಲಿ ಕನೆಕ್ಟ್ ಆಗ್ತಿಲ್ಲ ಅಂದರೆ ಎಷ್ಟೊಂದು ನಮಗೆ ಗೊತ್ತೇ ಇಲ್ಲ. ಹೌದು ಮೇಡಮ್, ಇಲ್ಲ ಯಾಕಂದರೆ ಈಗ ನಾನಲ್ಲಿ 24 ಗಂಟೆ ಇದ್ದೀನಿ ಅಂದರೆ ನಾವಲ್ಲಿ ನಿದ್ದೆ ಮಾಡೋಕ್ಕಾಗಲಿ ಸುಮ್ಮನೆ ಸೈಲೆಂಟ್ ಆಗಿರೋಕ್ಕಂತೂ ಹೋಗಿಲ್ಲ ನಾವು. ಈಗ ನಾವು ಅಲ್ಲೇನು ಬಾಯಿಗೆ ಹೊಲಿಗೆ ಹಾಕೊಂಡು ಅಂತೂ ಹೋಗಿಲ್ಲ. ಎಲ್ಲರ ಜೊತೆಲಿ ಮಾತಾಡಿದ್ದೀವಿ, ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಸಾಕಷ್ಟು ತರಲೆಗಳು ಮಾಡಿದ್ದೀವಿ. RJ ಅಮಿತ್ ಅವ್ರು ಇರ್ಬೋದು, ನಾವಿರ್ಬೋದು, ತುಂಬ ಇದು ಮಾಡಿದ್ದೀವಿ. ಇಲ್ಲಿ ಏನಾಯ್ತು ಅಂದರೆ, ಅವರು ಫಸ್ಟೇ ಅಲ್ಲಿ ಪ್ಲಾನ್ ಅವ್ರದ್ದು, ಈ ವಾರ ಯಾರನ್ನ ನಾಮಿನೇಷನ್ ಮಾಡೋಣ ಕಳ್ಸೋಣ ಅನ್ನೋದು. ಯಾಕಂದರೆ ಈಗ ಯಾರು ಅಲ್ಲಿ ನಿಸ್ವಾರ್ಥಿಗಳು, ಎಲ್ಲರೂ ಗೆಲ್ಲಕ್ಕಂತಂದೇ ಬಂದಿರೋದು. ಅದು ನಿಜ ಸರ್. ನನಗೆ ಅದೊಂದು ಕನ್ಫ್ಯೂಷನ್ ಇದೆ. ಈ ಹೊರಗಡೆ ಇರಬೇಕಾದ್ರೆ ತುಂಬ ಒಳ್ಳೆಯವರು ಇರ್ತಾರೆ, ತುಂಬ ಒಳ್ಳೆ ಫ್ರೆಂಡ್ ಇರ್ತಾರೆ. ಬಟ್ ಒಳಗೆ ಹೋದ ತಕ್ಷಣ ಎಲ್ರಿಗೂ ಅದು ಒಂದು ಟ್ರೋಫಿ ಗೆಲ್ಲಬೇಕು ಅನ್ನೋದೇ ಇರುತ್ತಲ್ವಾ. ಸೊ ಆ ಟೆಂಪರರಿಗೆ ಅವ್ರ ಪರ್ಸನಾಲಿಟಿ ಚೇಂಜ್ ಮಾಡ್ಕೊಂಬಿಟ್ಟಿರ್ತಾರೆ. ಖಂಡಿತ ಅವರೆಲ್ಲ ಅವ್ರ ಪರ್ಸನಾಲಿಟಿನ ಅವರು ಹೊರಗಡೆ ತುಂಬ ಒಳ್ಳೆ. ಈಗ ಅಲ್ಲಿರೋ ಎಷ್ಟೊಂದು ಜನರನ್ನ ಈಚೆ ಕಡೆನೂ ನೋಡಿದ್ದೀವಿ, ಅವ್ರು ಹಂಗಿಲ್ಲ ಪಾಪ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಸಿಕ್ಕಾಗ ಎಷ್ಟು ಕೂಲಾಗಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ. ಇದ್ಯಾಕೆ ಇಲ್ಲಿ ಹಿಂಗಾಡ್ತಾರೆ ಅಂತಲೂ ಖಂಡಿತ ಮೇಡಮ್ ನನಗೆ ಅನಿಸಿದೆ. ಈಗ ನಾವು ಅಲ್ಲಿ ಹೋದಾಗ ಎಲ್ಲರೂ ಚೆನ್ನಾಗೇ ಮಾತಾಡ್ಸಿದ್ರು ನಮ್ಮನ್ನೆಲ್ಲ. ನಮ್ಮನ್ನ RJ ಅಮಿತ್ ಅವ್ರನ್ನ ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು. ಅದಾದಮೇಲೆ ನೋಡಿದ್ರೆ ಇವ್ರು ನಮಗೆ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ
ಅದು ಮಾತಾಡ್ತಾ ಇದ್ದೀವಿ, ಇವ್ರು ನಾವು ನೋಡಿದ್ದೀವಿ, ಎಲ್ಲರೂ ಕನೆಕ್ಟ್ ಆಗಿದ್ದೀವಿ, ಸಾಕಷ್ಟು ಇಲ್ಲೆಲ್ಲ ನಾವು ಕೆಲಸನೂ ಮಾಡಿದ್ದೀವಿ. ಏನು ಈ ಥರ ನಮ್ಮನ್ನು ಕನೆಕ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿಯಾಗಿ ನಾವಲ್ಲಿ ಒಂದು ವಾರ ಇದ್ದಿದ್ದು, ಆದರೆ ನೆಕ್ಸ್ಟ್ ಡೇ ಒನ್ ಡೇಗೆ ನಮ್ಮನ್ನು ನಾಮಿನೇಷನ್ ಮಾಡಿದ್ದಲ್ಲಿ. ಒಂದೇ ದಿನಕ್ಕೆ ನಾಮಿನೇಟ್ ಮಾಡಿದ್ದು ನಾವು ಅಲ್ಲಿ. ಒಂದೇ ದಿನ ಅಷ್ಟೇ, ನಾವು ಭಾನುವಾರ ಹೋಗಿದ್ದು, ಸೋಮವಾರ ದಿನನೇ ನಮ್ಮನ್ನು ನಾಮಿನೇಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ರಕ್ಷಿತಾ ಅವ್ರನ್ನ ನಾಮಿನೇಟ್ ಅಲ್ಲ ಪಾಪ, ಎಲಿಮಿನೇಟ್ ಮಾಡಿದ್ರು. ಅದು ನಮಗೆಲ್ಲ ಸರ್ಪ್ರೈಸ್ ಅನಿಸ್ತು. ಒಳಗಿದ್ದು ನಿಮ್ಗೆ ಹೆಂಗೆ ಅನಿಸ್ತು? ಯಾಕೆ ಹಂಗಾಯ್ತು? ಏನು ಅದು ವೆಲ್ ಪ್ಲಾನ್ಡಾ ಅಥವಾ ಕರ್ಕೋಬೇಕು ಅಂತ? ಇಲ್ಲ ಮೇಡಮ್, ಅವರು ಬಂದಾಗ ನಾವು ಆರ್ಜಮಿತ್ತು ನಾವು ಜಂಟಿಯಾಗಿ ಒಳಗಡೆ ಬಂದಮೇಲೆ ಅಲ್ಲಿ 3 ಜನ ಇದ್ದರು. ಸ್ಪಂದನ ಮತ್ತು ಮಾಳು ಅವರು, ಆಮೇಲೆ ರಕ್ಷಿತಾ ಶೆಟ್ಟಿ ಅವರು 3 ಜನ ಇದ್ದರು. ನಾವು ಬಂದಾದಮೇಲೆ ಊರ ಲಾಸ್ಟ್ 3 ಜನ ಲಾಸ್ಟ್ ಕಂಟೆಸ್ಟು. ಇವರು 3 ಜನ ಬಂದಮೇಲೆ ಬಿಗ್ ಬಾಸಿಂದ ಒಂದು ಆದೇಶ ಬಂತು, ಈಗ ನೀವು ಒಬ್ಬರನ್ನ ಯಾರಾದ್ರೂ ಬಂದು ಒನ್ ಅವರ್ಗೆ ಬಂದು ಈಗ ಒಬ್ಬರು ಯಾರಾದರೂ ನೀವು 3 ಜನ ಮಾಳು ಮತ್ತು ಸ್ಪಂದನ ರಕ್ಷಿತಾ ಶೆಟ್ಟಿ, ನೀವು 3 ಜನದಲ್ಲಿ ಈಗ ಯಾರಾದರೂ ಒಬ್ಬರು ನೀವಿಲ್ಲಿ ನಾಮಿನೇಟ್ ಮಾಡಬೇಕು ಅವ್ರನ್ನ ಇಲ್ಲಿಂದ ಹೊರಗಡೆಗೆ ಕಳಿಸೋದಕ್ಕೆ. ಆವಾಗ ಅಲ್ಲಿ ನಮ್ಮ ಸೇವಕರು ಏನು ಒಂಟಿಗಳಿದ್ರಲ್ಲ ಅವ್ರ ಆಳ್ವಿಕೆ ಆಯಿತು. 6 ಜನ ಅವರು ನಿರ್ಧಾರ ಮಾಡಿದರು. 3 ಜನದಲ್ಲಿ ಮಾಳು ಮತ್ತು ಸ್ಪಂದನ ಇದರಲ್ಲಿ 3 ಜನ ಚೆಕ್ ಮಾಡಿದರು. ಇಲ್ಲಿ ಯಾರನ್ನ ನಾವು ನಾಮಿನೇಟ್ ಮಾಡಬೇಕು, ಇಲ್ಲಿಂದ ಎಲಿಮಿನೇಟ್ ಮಾಡಬೇಕಲ್ವ ಹೊರಗಡೆಗೆ, ಬಿಗ್ ಬಾಸ್ ಆದೇಶ ಬಂತು. ಆಗ ಇವರು ರಕ್ಷಿತಾ ಶೆಟ್ಟಿ ಅವ್ರನ್ನ, ನೀವು ಸ್ವಲ್ಪ ಏಜಲ್ಲಿ ಸ್ವಲ್ಪ ಚಿಕ್ಕವರಿದ್ದಾಗಿದ್ದಾರೆ, ನಿಮ್ಮ ಮುಂದೆ ಒಳ್ಳೆ ಭವಿಷ್ಯ ಇದೆ, ಸೊ ನೀವು ನೆಕ್ಸ್ಟ್ ಒಂದು ಒಳ್ಳೆ ಅವಕಾಶ ಸಿಗಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಇದು ಮಾಡಿದ್ರು, ಎಲಿಮಿನೇಟ್ ಮಾಡಿದ್ರು. ಅದು ಒಂದು ಸಂದರ್ಭ ನಮಗೆ ಅದು ನೋಡ್ಬಿಟ್ಟು ನಾವೆಲ್ಲ ಶಾಕ್ ಆಗಿಬಿಟ್ವಿ. ಇವ್ರದ್ದು ಉಡುಪಿ ಅಲ್ಲಿಂದ ದೂರಿಂದ ಬಂದಿರೋದು ಎಷ್ಟು ಕನಸ್ಕೊಂಡು ಬಂದಿದ್ದಾರೆ ನೋಡಿ, ಇಲ್ಲಿ 1 ಅವರ್ ಬಿಗ್ ಬಾಸ್ ಮನೇಲಿ 1 ಅವರ್ ಕೂಡ ಇಟ್ಕೊಳ್ಳೋಕ್ಕಾಗಲಿಲ್ಲ, ಎಂಥ ಪರಿಸ್ಥಿತಿ ಬಂತ ಹೇಳ್ಬಿಟ್ಟು ತುಂಬ ಶಾಕ್ ಆದ್ವಿ. ನಮಗೆ ಶಾಕ್ ಆಗಿದೆ ಅಂತಂದರೆ ಪಾಪ ಮಗು ಅವರು ಎಷ್ಟು ಶಾಕ್ ಆಗಿರ್ಬೇಕು. ಅವರು ಊರ ಜನತೆ ಏನು ಸುದೀಪ್ ಸರ್ ಕೇಳಿದ್ಮೇಲೆ ಒಂದು ಮಾತು ಹೇಳ್ತಾರೆ, ನನಗದು ಈ ಕ್ಷಣಕ್ಕೂ ಬೂಸ್ಟು ರೋಸ್ಟು ಪೇಸ್ಟು ಎಲ್ಲ ಮಾಡಿ ಹಾಕ್ಬಿಟ್ರು ಅವರು. ಹೌದು, ಚಾನ್ಸ್ ಕೊಟ್ರೆ ಯಾರನ್ನ ಆಚೆ ಹಾಕ್ತೀರಾ ಅಂದ್ರೆ ಎಲ್ಲರನ್ನೂ ಆಚೆ ಹಾಕ್ತೀನಿ ಅಂದ್ಬಿಟ್ರು ಅವರು. ಎಲ್ಲರನ್ನೂ ಆಚೆ ಹಾಕ್ತೀನಿ ಅವ್ರು ಅದ್ ಯಾವ ಗಳಿಗೆನಲ್ಲಿ ಅಂದ್ರು ಬಿಗ್ ಬಾಸ್ ಮನೇಲಿ ಲಾಕೆ ಆಗೋಯ್ತು, ಎಲ್ಲರೂ ಆಚೆ ಬಂದ್ರು. ನನಗದು ಎಷ್ಟು ಕೋಇನ್ಸಿಡೆನ್ಸ್ ಅಂದ್ರೆ ನನ್ ಸಖತ್ ಆಶ್ಚರ್ಯ. ಏನ್ ಚೆನ್ನಾಗಿ ಶಿಂಕ್ ಆಗೋಯ್ತದು ಸರ್ ಕೇಳಿದ್ದಕ್ಕೂ, ಆ ಹುಡ್ಗಿ ಆನ್ಸರ್ ಮಾಡಿದ್ದಕ್ಕೂ, ಎಲ್ರು ಈಚೆ ಬಂದು ಲಾಕ್ ಆಗಿದ್ದಕ್ಕೂ ಅಲ್ವಾ ಸರ್? ಅದು ನನಗೇನು ಅನ್ಸಂದ್ರೆ, ಅವರು ಒಂದು ವಾರ ಸಿಗರೇಟ್ ರೂಮಲ್ಲಿ ಅವ್ರನ್ನ ಇದ್ರು, ಅವರು ರಕ್ಷಿತಾ ಶೆಟ್ಟಿ ಅವರು. ಆ ಒಂದು ವಾರದಲ್ಲಿ ಇದ್ರಲ್ಲ ಅವರು ಮಾನಸಿಕವಾಗಿ ಇದಾಗಿ ಹೋಗ್ಬಿಟ್ಟಿದ್ರು ಅವರು. ಅಂದರೆ ನಾನು ಅಲ್ಲೇ ಇದ್ರು ಅವರು. ಹೌದು, ಒಂದು ವಾರ ಅಂದರೆ ಸಿಗರೇಟ್ ರೂಮಲ್ಲಿ ಇದ್ರು ಅವರು. ಬಿಗ್ ಬಾಸ್ ಮನೇಲೆಲ್ಲ ಸಪ್ರೇಟ್ ಆಗಿ ಅವ್ರನ್ನ ಇಟ್ಟಿದ್ರು. ಆಗ ಇವರು ಸಿಗರೇಟ್ ರೂಮಿಂದ ಬಂದಮೇಲೆ ಇವ್ರು ಇರ್ತಕ್ಕಂಥ ಕೋಪನ ಹೊರಗಡೆ ಹಾಕಿದ್ದು. ಯಾಕಂದರೆ ನಾನು ಎಲ್ರಿಗಿಂತ ಏನು ಕಡಿಮೆ ಇಲ್ಲ, ಅವಕಾಶ ನಾವು ಕೊಡಬೇಕಾಗಿತ್ತು, ನೀವು ನನ್ನನ್ನೇ ಯಾಕೆ ನೀವು ನಾಮಿನೇಟ್ ಮಾಡಿ ಎಲಿಮಿನೇಟ್ ಇದು ಮಾಡಿದ್ರ ನೀವು ಅಂತ ಹೇಳ್ಬಿಟ್ಟು ಅವರು ಅವತ್ತು ದಿನ ಆಗ್ರಹಿಸಿದ್ರು. ಆಗ ಸುದೀಪ್ ಸಾರು ಕೇಳಿದ್ದು, ಈಗ ನಿನ್ನನ್ನು ಇವರೆಲ್ಲರೂ ಸೇರಿಬಿಟ್ಟು ಮನೆಯಿಂದ ಆಚೆ ಕಡೆ ಹಾಕಿದ್ರಲ್ಲ, ನೀವು ಯಾರನ್ನ ಆಚೆ ಕಡೆಗೆ ಹಾಕೋಕ್ಕೆ ಇಷ್ಟಪಡ್ತೀರ ಅಂದಾಗ ಅವಾಗ ರಕ್ಷಿತಾ ಎಲ್ಲರನ್ನೂ ಆಚೆ ಕಡೆ ಹಾಕ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿರೋದಕ್ಕೂ ಬಿಗ್ ಬಾಸ್ ಮನೆ ಇದು ಲಾಕ್ ಆಗಿರೋಕ್ಕೂ ಸಂಬಂಧ ಇಲ್ಲ. ಹೇಳಿದ ತಕ್ಷಣ ನೆಕ್ಸ್ಟ್ ಡೇನೇ ಇದಾಗ ಲಾಕ್ ಆಯ್ತು ಮೇಡಮ್. ಅದು ಲಾಕ್ ಆಗೋಯ್ತು. ತುಂಬಾ ಅವ್ರ ನಾಲ್ಗೆ ಮೇಲೆ ಮಚ್ಚೆ ಇರಬೇಕು. ಇದನ್ನ ಟ್ರೋಲ್ ಮಾಡೋರ್ಗಂತೂ ಹಬ್ಬ ಆಗೋಯ್ತು. ಹೌದು. ನಿಮ್ಗೆ ಅದು ಮನೆಗೆ ಬೀಗ ಬಿತ್ತು ಅಂದಾಗ ಹೆಂಗೆ ಅನಿಸ್ತು ಸರ್? ಇಲ್ಲ, ಬೇಜಾರಾಯ್ತು ಮೇಡಮ್. ಯಾಕಂದರೆ ಈಗ ನಾನು ಒಬ್ಬ ಸ್ಪರ್ಧಿಯಾಗಿ ಯೋಚನೆ ಮಾಡಿದ್ದು, ಈಗ ಒಳಗಡೆಗೆ ಎಲ್ಲರೂ ಒಂದೊಂದು ಕನಸು ಕಂಡುಕೊಂಡು ಎಲ್ಲ ಬಂದಿರೋದು. ಈಗ ನಾವು ಬಂದು ಒಂದು ವಾರಕ್ಕೇ ಅಲ್ಲಿ ಲಾಕ್ ಆದ ತಕ್ಷಣ ನೋಡ್ಬಿಟ್ಟು ಶಾಕ್ ಆದ್ವಿ. ಯಾಕಂದರೆ ಅಲ್ಲಿ ಈಗ ಮೆಂಟಲಿ ಅಲ್ಲಿ ಗೆಲ್ಲೋದಕ್ಕೆ ಪ್ರತಿಯೊಬ್ಬರೂ ಅಲ್ಲಿ ಮಾನಸಿಕವಾಗಿ ಸಿದ್ಧ ಆಗಿರ್ತಾರೆ. ಅವರು ಅಲ್ಲಿಗೆ ಇದಾಗಿರ್ತಾರೆ, ಬಿಗ್ ಬಾಸ್ ಮನೆಯೊಳಗೆ ಇರ್ತಕ್ಕಂಥ ಒಂದು ಆಟ ಗೆಲ್ಲೋದಕ್ಕೆ. ಅವ್ರಿಗೆ ಹೊರಗಡೆ ಪ್ರಪಂಚದ ಅರಿವಿರೋದಿಲ್ಲ, ಅಂದರೆ ಟೈಮ್ ಇರೋದಿಲ್ಲ, ಮೊಬೈಲ್ ಇಲ್ಲ, ಮತ್ತು ಏನು ನಡೀತಾ ಇದೆ ಹೊರಗಡೆಗೆ ಅನ್ನೋದು ಕೂಡ ಅಲ್ಲೇನು ಗೊತ್ತಾಗಲ್ಲ. ಬರೀ ಅಲ್ಲೇನು ಬಿಗ್ ಬಾಸ್ ಆದೇಶಗಳು ಏನು ಬರುತ್ತೆ, ಟಾಸ್ಕ್ ಆಡಬೇಕು, ಅಲ್ಲೇ ನಾವು ಜೀವಿಸಬೇಕಾಗುತ್ತೆ. ಇಂಥದ್ರಲ್ಲಿ ಸಡನ್ನಾಗಿ ಲಾಕ್ ಅಂದ ತಕ್ಷಣ ಅವ್ರನ್ನ ಅಲ್ಲಿ ಸ್ಥಳಾಂತರಿಸಿದ ತಕ್ಷಣವೇ ಮಾನಸಿಕವಾಗಿ ಮನುಷ್ಯ ಈ ಹೊರಗಡೆ ಏನು ನಡೀತದೆ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಈಗ ನಾನು ಕೂಡ ಅಲ್ಲಿ ಇದ್ದಿದ್ದಂದ್ರೂ ಕೂಡ ನನಗೂ ಅದೇ ಆಗ್ತಾಯಿತ್ತು, ಹೊರಗಡೆ ಏನು ನಡೀತಾ ಇದೆ, ಜನಗಳು ನಮ್ಮನ್ನು ಯಾವ ಥರ ಸ್ವೀಕರಿಸ್ತಾ ಇದ್ದಾರೆ, ಇದೆಲ್ಲ ಏನು ಅಂತದ್ದು ಕೂಡ ಭಾಳ ಇದಾಗ್ತಾಯಿತ್ತು. ಸೊ ಇದು ಎಲ್ಲ ಒಂದು ಕಡೆಗೆ ಬಿಗ್ ಬಾಸ್ದು ಇಮಿಡಿಯೇಟಾಗಿ ಅದೇನು ಸಮಸ್ಯೆ ಇದೆ ಬೇಗ ಕ್ಲಿಯರ್ ಮಾಡಿಕೊಂಡು ಮತ್ತೆ ರೀಸ್ಟಾರ್ಟ್ ಆದ ತಕ್ಷಣ ಒಂಥರ ಭಾಳ ಖುಷಿ ಆಯ್ತು ಮೇಡಮ್ ಇದು ಎಲ್ರಿಗೂ. ಯಾಕಂದರೆ ಭಾಳ ಜನಗಳು ಏನಪ್ಪ ನಾವು ತುಂಬ ಪ್ರೀತಿಯಿಂದ ಇದನ್ನೆಲ್ಲ ನೋಡ್ತಾ ಇದ್ವಿ,
ಯಾಕಂದರೆ ದೊಡ್ಡ ರಿಯಾಲಿಟಿ ಶೋ ನಮಗೂ ಎಲ್ಲ ಬಂದಾಗೋಯ್ತಾ ಅಂತ ಅನ್ಸ್ಬಿಡ್ತು. But ಹಂಗ್ ಬಂದಾಗ ಬಿಡಲ್ಲ ಮೇಡಮ್. ಅದು ಅಷ್ಟು ಜವಾಬ್ದಾರಿ ಇರುವಂತ ಜನ ಇದ್ದಾರೆ. ಹೌದು, ಅದು ಒಂದು ನಂಬರ್ 1 ಶೋ. ಮತ್ತು ಕರ್ನಾಟಕ ಜನತೆಯ ನಾಡಿ ಮಿಡಿತ ಅಂತ ಹೇಳ್ಬೋದು ಬಿಗ್ ಬಾಸು. ಸೊ ಅವ್ರ ಆಶೀರ್ವಾದದಿಂದೇನೋ ಅದು ಅಷ್ಟು ಬೇಗನೆ ಅದು ನಿಜ ಬಿಡಿ. ಯಾಕಂದ್ರೆ ಒಂದು ದಿನ ಅಲ್ಲಿ ಒಳಗೆ ಹೋಗಿ ಬಂದ್ರೆ 3 ವರ್ಷದಿಂದ 100 ವರ್ಷದವರೆಗೂ ಎಲ್ರಿಗೂ ರಿಜಿಸ್ಟರ್ ಆಗ್ತೀರಿ ಅಲ್ವಾ? ನೀವು ಇಷ್ಟು ದಿನ ನೋಡಿ ಸರ್ ಎಷ್ಟು ದೂರ ಇದ್ರಿ, ಇವಾಗ ಒಂದು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ತಕ್ಷಣ ಎಷ್ಟು ಹತ್ರ ಆಗ್ಬಿಟ್ರಿ ಅಲ್ವಾ? ಸೊ ಹಾಗೆ ಅದ್ರ ತಾಕತ್ತೇ ಬೇರೆ, ಅದು ನೆಕ್ಸ್ಟ್ ಲೆವೆಲ್ಲು. ಬಟ್ ನಿಮಗೆ ಇವಾಗ ನೋಡಿ ಈ ಬಿಗ್ ಬಾಸಿಂದ ಆಚೆ ಬಂದಮೇಲೆ ನಿಮ್ಮ ಕೆಲಸದಲ್ಲಿ ಎಲ್ಲ ಹೆಂಗೆ ಏರುಪೇರುಗಳು ಹೆಂಗಾಯಿತು, ಅಥವಾ ಈಗ ಹೆಂಗೆ ನಡೀತಾ ಇದೆ? ಯಾಕಂದರೆ ಆಲ್ರೆಡಿ ನೀವು ಒಂದು ಜಾಬಲ್ಲಿ ಇದ್ದಂಥವ್ರಲ್ವ. ಸೊ ಹೆಂಗಿತ್ತು ಅಲ್ಲಿನ ಒಂದು ವಾತಾವರಣ, ಅಲ್ಲಿಂದ ಒಂದು ಒಡನಾಟ ಹೆಂಗೆ ಅನಿಸ್ತು ಈಗ ಆಫೀಸಲ್ಲಿ? ಏನಂದ್ರು ಅಲ್ಲಿಂದ ಬಂದಮೇಲೆ? ಫಸ್ಟ್ ಆಫ್ ಆಲು ನಮ್ಮ ಆಫೀಸಲ್ಲಿ ಸ್ವಲ್ಪ ನಮ್ಮ ಆಫೀಸರ್ಸ್ ಎಲ್ಲ ಬೇಜಾರಾದ್ರು ಮೇಡಮ್. ಯಾಕಂದರೆ ನಾನು ಅದಕ್ಕೆ ಪರ್ಮಿಷನ್ಗೆ 3 ತಿಂಗಳಿಂದ ಓಡಾಡಿದ್ದೆ. ನಾನು ಹೆಚ್ಚು ಕಮ್ಮಿ ಒಂದು 120 ದಿನ 100 ದಿನ ಓಡಾಡಿದ್ದೆ ನಾನು ಅದಕ್ಕೆ ಅನುಮತಿ ಪಡೆಯೋದಕ್ಕೆ. ಅದಾದಮೇಲೆ ಒಂದು ವಾರಕ್ಕೆ ಬಂದಮೇಲೆ ನಮ್ಮ ಆಫೀಸರ್ ಸಾಹೇಬ್ರುಗಳು ಇಲ್ಲಿ 3 ತಿಂಗಳ ನೀವು ಪರ್ಮಿಷನ್ಗೆ ಓಡಾಡಿದೆ, ಒಂದು ವಾರಕ್ಕೆ ಒಂದು 20 ದಿನ ಇರಲಿಲ್ಲ, ಬಂದುಬಿಟ್ಟಲ್ಲ ನೀನು, ಇನ್ನೂ ಇರ್ಬೋದಾಗಿತ್ತು, ಫೈನಲ್ವರೆಗೂ ಬರ್ಬೋದಾಗಿತ್ತು, ನೀವು ಒಳ್ಳೆ ಪ್ರತಿಭಾವಂತರು, ಇನ್ನೂ ಇರ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಭಾಳ ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಆಫೀಸರ್ಸು ನಮ್ಮ ಸಾಹೇಬ್ರುಗಳು ಭಾಳ ಇದಾದರು. ಸೊ ನಾವು ಅವ್ರಿಗೆ ಹೇಳಿದ್ದು, ಇಲ್ಲ ಬಿಗ್ ಬಾಸ್ ಅದು ಆದೇಶ, ಅಲ್ಲಿ ಏನಿದೆ ಟಾಸ್ಕ್ ಅದ್ರ ಸಂಬಂಧಿಸಿದಂತೆ ನೇಮ್ಗಳ ಅನುಸಾರ ಅಲ್ಲಿ ಆಟ ಆಡಿಸ್ತಾರೆ, ನಾವು ಏನು ಇದು ಮಾಡೋಕ್ಕಾಗಲ್ಲ ಅಂಥೇಳಿ ಇದು ಮಾಡಿದ್ರು. ಆಮೇಲೆ ಪರವಾಗಿಲ್ಲ, ನಮ್ಮವರು ನಮ್ಮ ಆಫೀಸರ್ಸ್ ಎಲ್ಲರೂ ಇಲ್ಲ, ಈ ಸ್ಪೋರ್ಟ್ಸ್ ಮ್ಯಾನ್ಗೆ ಎಲ್ರಿಗೂ ನೀವು ಯಾವುದು ಇದೆ ಅಲ್ಲೂ ಸೋಲು ಗೆಲುವು ಇದ್ದಿದ್ದೇನೆ, ಬಟ್ ಪಾರ್ಟಿಸಿಪೇಟ್ ಈಸ್ ವೆರಿ ಇಂಪಾರ್ಟೆಂಟು, ನೀವು ಭಾಗವಹಿಸಿದ್ದೆ ನಮಗೆಲ್ಲ ಖುಷಿ ಅಂಥೇಳಿ ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಜನ ಹೇಳಿದರು. ನಂತರ ನಾನು ಅಲ್ಲಿಂದ ಬಂದ ಮೇಲೆ ಮತ್ತು ನಮ್ಮ ದಾವಣಗೆರೆ ಜನತೆ ಸ್ವಲ್ಪ ಭಾಳ ಆಶೀರ್ವಾದ ಮಾಡಿ ಅವರು ಕೂಡ ಇದಾಗಿದ್ದರು. ಅಲ್ಲಿ ಎಲ್ಲ ವೋಟಿಂಗ್ ಎಲ್ಲ ಮಾಡಿ ಭಾಳ, ನಾನು ಇನ್ನೇನು ಫೈನಲ್ವರೆಗೂ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಬ್ಯಾನರ್ಗಳು ಮತ್ತು ಈ ಕಟ್ಔಟ್ ಇದನ್ನೆಲ್ಲ ಫ್ಲೆಕ್ಸ್ಗಳೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಮೇಡಮ್ ಫುಲ್ಲು ದಾವಣಗೆರೆಯಲ್ಲೆಲ್ಲ. ಅಂದರೆ ಇವರು ಫೈನಲ್ವರೆಗೂ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಏನು ಅಭಿಮಾನಿಗಳಿರ್ಬೋದು, ನಮ್ಮ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಮುಂಚೆ ಎಲ್ಲ ನೋಡಿ ನಮ್ಮ ಪ್ರೋತ್ಸಾಹ ನೀಡಿರೋರು ಇರ್ಬೋದು, ಎಲ್ಲರೂ ಭಾಳ ಫೈನಲ್ವರೆಗೆ ಇರ್ತಾರೆ ಇವರು ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಎಲ್ಲ ಫ್ಲೆಕ್ಸ್ ಎಲ್ಲ ಮಾಡೋಕ್ಕೆ ಇದು ಮಾಡಿದ್ರು. ಅವರು ಕೂಡ ಭಾಳ ಬೇಜಾರು ಮಾಡ್ಕೊಂಬಿಟ್ರು. ಅಯ್ಯೋ ಏನಪ್ಪ, ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆನಗರಿ ಹುಡುಗ ಒಬ್ರು ಇದ್ದಾರೆ, ಹೋಗಿದ್ದಾರೆ, ಏನೋ ಮಾಡ್ತಾರೆ, ನಾವು ನಿಮ್ಮದೆಲ್ಲ ನಿಮ್ಮ ಕಲೆ ಪ್ರತಿಭೆನೆಲ್ಲ ನೋಡಿದ್ವಿ ಸೋಷಿಯಲ್ ಮೀಡ್ಯಾದಲ್ಲಿ, ಇಲ್ಲೂ ಕೂಡ ಇನ್ನೇನು ಓಪನ್ ಅಪ್ ಆಗಿ ಇನ್ನೇನು ಮಾಡ್ತಾರೆ, ನಾವು ಕೂಡ ಇಲ್ಲಿ ಫ್ಲೆಕ್ಸಲ್ಲಿ ಹಾಕಿ ಎಲ್ಲ ಪ್ರಚಾರ ಮಾಡೋಕ್ಕೆ ಅಂತಂದರೆ ಅಷ್ಟು ಬೇಗ ಬಂದುಬಿಟ್ರೆ ಅಂತೇಳಿ ಅವರು ಕೂಡ ಬೇಜಾರು. ನಂತರ ಇಲ್ಲಿ ನಾನು ಇಲ್ಲಿ ವಾಸ ಇರ್ತಕ್ಕಂಥ ನಮ್ಮ ಮನೆಯಲ್ಲಿ ಇಲ್ಲೂ ಕೂಡ ನಮ್ಮ ಸ್ನೇಹಿತರು ಕೂಡ ಅವರು ಕೂಡ ಇಲ್ಲೆಲ್ಲ ಇನ್ನೇನೆಲ್ಲ ಫ್ಲೆಕ್ಸ್ ಎಲ್ಲ ಮಾಡಿ ಎಲ್ಲ ಪ್ರಿಂಟೆಲ್ಲ ಹಾಕ್ಸ್ಬಿಟ್ಟಿದ್ರು ಮೇಡಮ್. ಒಂದು ವಾರಕ್ಕೆ ಬಂದ ತಕ್ಷಣ ಅವರು ಕೂಡ ಭಾಳ ಬೇಜಾರು ಮಾಡಿಕೊಂಡ್ರು. ಮತ್ತು ನಾನು ಅವ್ರಿಗೆ ಹೇಳಿದ್ದೀನಿ ಎಲ್ರಿಗೂ, ಬೇಜಾರು ಮಾಡ್ಕೊಳ್ಳೋದೇನು ಅಗತ್ಯ ಇಲ್ಲ, ಅವಕಾಶ ಕೊಟ್ಟಿದ್ದೆ ದೊಡ್ಡದು ಬಿಗ್ ಬಾಸ್ ಮನೇಲಿ, ಅವಕಾಶ ಇಲ್ದೇ ಎಷ್ಟೊಂದು ಜನಗಳು ಪರಿತಪಿಸ್ತಾ ಇರ್ತಾರೆ. ಇವತ್ತಿನ ದಿನ ನನಗೊಂದು ಅವಕಾಶನ ಸಿಕ್ಕಿರೋದು, ನನಗೆ ಒಂದು ಜಗತ್ತಿಗೆ ಒಂದು ಕಲರ್ಸ್ ಕನ್ನಡ ಏನು ಬಿಗ್ ಬಾಸ್ ಇದರಿಂದ ದಯೆಯಿಂದ ಕರಿಬಸಪ್ಪ ಏನನ್ನೋದು ಒಂದು ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನು ಹೆಂಗೆ ಬೇಕಾದ್ರೆ ನಾವು ಒಂದು ಯೂಟಿಲೈಸ್ ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ಕರಿಬಸಪ್ಪ ಅಂದರೆ ನಾನು ಕರೀಡಾಪಟುವಾಗಿದ್ದೆ, ಈಗ ಬಿಗ್ ಬಾಸ್ ಕರಿಬಸಪ್ಪ ಅಂತ ಹೇಳ್ಬಿಟ್ಟು ಗುರ್ಸ್ಕೊಳ್ತೀನಿ. ಸೊ ಇದರಿಂದನೂ ಕೂಡ ಏನು ಅಡ್ಡಿ ಇಲ್ಲ, ನಾವು ಒಂದು ವಾರ ಇದ್ರೂ ಕೂಡ ಒಂಥರ ಗೆದ್ದಂಗೆ. ಯಾಕಂದರೆ ಈಗ ನಮಗೆ ಅವಕಾಶಗಳು ಸಿಕ್ಕಾಗ ಅದನ್ನು ಸರಿಯಾದ ರೀತಿಯಲ್ಲಿ ಯೂಟಿಲೈಸ್ ಮಾಡ್ಕೊಳ್ಬೇಕು. ಅದನ್ನು ಕೂಡ ನನಗೆ ಸುದೀಪ್ ಸಾರೇ ಹೇಳಿದರು ಅಲ್ಲಿ ಆವತ್ತಿನ ದಿನ, ನಾವು ಎಲಿಮಿನೇಷನಾಗಿ ಬರೋ ದಿನ ಅವಕಾಶಗಳಿಲ್ದೇ ಎಷ್ಟೊಂದು ಜನಗಳು ಪರಿತಪಿಸ್ತಾ ಇರ್ತಾರೆ. ನೀವು ಬಿಗ್ ಬಾಸ್ ಮನೆಗೆ ಒಳಗಡೆ ಬಂದಿದ್ದೀರಂದಾಗೆ ಅವಲೇ ನೀವು ಗೆದ್ದಂಗೆ ನೀವು, ಯಾಕಂದರೆ ಎಷ್ಟೋ ಕೋಟ್ಯಾಂತರ ಜನಗಳು ಇಲ್ಲಿಗೆ ಪರಿತಪಿಸ್ತಾ ಇರ್ತಾರೆ. ನೀವು ಒಂದು ವಾರಕ್ಕೆ ಹೋಗ್ತೀನಿ ಅನ್ನೋದು ಏನು ಇದೆ ಅಲ್ಲ, ಇವತ್ತು ನೀವು ಬರ್ಬೋದು, ನಾಳೆ ಇನ್ನೊಬ್ಬರು ಬರ್ಬೋದು, ಅಥವಾ ಯಾಕಂದರೆ ಅಲ್ಲಿ ಸೋಲು ಗೆಲುವು ಇದ್ದಿದ್ದೇನೆ. ಸೊ ನೀವು ಒಂದು ವಾರ ಬಂದರೂ ಕೂಡ ನೀವು ಗೆದ್ದಂಗೆ ಅಂತ ಹೇಳ್ಬಿಟ್ಟು ಅವತ್ತೇ ನಮಗೆ ಸುದೀಪ್ ಸರ್ ಭಾಳ ಚೆನ್ನಾಗಿ ಪ್ರೋತ್ಸಾಹ ನೀಡಿ ಮಾತಾಡಿದರು. ಒಂಥರ ಅದು ನಮಗೆ ಮಾತು ಭಾಳ ಸಮಾಧಾನ ತಂದು ಕೊಡ್ತು ಸುದೀಪ್ ಸರ್ ಹತ್ರ ಮಾತಾಡಿ. ದಾವಣಗೆರೆಗೆ ಹೋಗ್ತಿರ್ತೀರಾ ಸರ್ ನೀವು? ದಾವಣಗೆರೆಗೆ ಹೋಗ್ತಾ ಇರ್ತೀನಿ ಮೇಡಮ್. ದಾವಣಗೆರೆ ಅಂದ ತಕ್ಷಣ ಯಾಕಂದರೆ ಭಾಳ ನಾನೆಲ್ಲ ಶಾಲಾ ಕಾಲೇಜು ಮತ್ತೆಲ್ಲ ಎಜುಕೇಷನ್ ಎಲ್ಲ ಮಾಡಿದ್ದಲ್ಲೇ. ನಮ್ಮಲ್ಲಿ ಸ್ಕೂಲು ಸರ್ ನಿಮ್ದು? ನಮ್ಮದು ದಾವಣಗೆರೆಯಲ್ಲಿ MGRHS ಮೇಡಮ್, MGMRHS ಮಹಾತ್ಮ ಗಾಂಧಿ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಓದಿದ್ದು. ಸೊ ಅಲ್ಲಿ ನಮ್ಮ ಜನಗಳನ್ನ ಅವ್ರಿಗೆ ಈ ಬಿಗ್ ಬಾಸ್ ಮನೆಗೆ ನಾನು ಬಂದಿರೋದೇ ಅವ್ರಿಗೊಂದು ಹೆಮ್ಮೆ ಐತೆ ಮೇಡಮ್, ಒಂಥರ ಖುಷಿ ದಾವಣಗೆರೆ ಜನತೆಗೆ. ಸರ್ ಇವಾಗ ಈ ಪ್ರಪಂಚದಲ್ಲಿ ಯಾವುದು ಹೆಂಗೆ ಯಾಕೆ ಸೆಕೆಂಡಿಗೆ ವೈರಲ್ ಆಗುತ್ತೆ ಹೇಳಕ್ಕಾಗಲ್ಲ ಮೇಡಮ್. ಸೈಲೆಂಟಾಗಿ ಆಟ ಆಡ್ತಾ ಇದ್ದಾರೆ. ಅಂದರೆ ಅವರು ಜಂಟಿ ನಮ್ಮ ಗಿಲ್ಲಿ ಏನಿದಾನಲ್ಲ ಮನೆ ಮಂದಿ ಎಲ್ಲ ಕುಣಿಸ್ತಾ ಇದ್ದಾನೆ.